This call is now being recorded. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಮತ್ತೊಂದು ಗುರುವಾರದ ವಿಶೇಷ ಶ್ರೀ ಸಮರ್ಥ ರಾಮದಾಸರ ವಿರಚಿತ ಮನಾಚಬೋಧದ ಶ್ಲೋಕಗಳ ಅರ್ಥದ ಸವಿಯನ್ನ ನೋಡುವುದು. ಹಾಗಾಗಿ ಇಂದಿನ ವಿಶೇಷವಾದಂತಹ ಸಮರ್ಥ ರಾಮದಾಸರ ಮನಾಚ ಶ್ಲೋಕಗಳ ಅರ್ಥಗಳನ್ನ ಕೇಳುವುದಕ್ಕೆ ನಾವು ಇಂದು ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಟ್ಟಿ ಇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಸತಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಟ್ಟಿ ಇವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ನಮ್ಮ ಶ್ರೀಮಾತ್ರೆ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಒಂದು ಶ್ಲೋಕಗಳ ಅರ್ಥ ವಿವರಣೆಯನ್ನ ತಿಳಿದುಕೊಳ್ಳುವುದಕ್ಕೆ ಅವರ ಪರವಾಗಿ ತಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಗುರುಗಳೇ, ತಮ್ಮ ಆಖ್ಯಾನವನ್ನ ಪ್ರಾರಂಭಿಸಬಹುದಂತ ತಮ್ಮಲ್ಲಿ ಕೇಳಿಕೊಳ್ಳಿ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. राम बंदने ने श्री रघुराम बंदने ने. राम बंदने ने श्री रघुराम बंदने ने. ಪ್ರೇಮಿತ ಜನರನು ಪೊರೆವೆನೆಂದ ರಘು ರಾಮ ಬಂದನೇನೆ. ಶ್ರೀ ರಘು ರಾಮ ಬಂದನೇನೆ. ಈರೇಳು ವರುಷಕ್ಕೆ ಬರುವೆನೆಂದು ಪೇಳಿ. ಈರೇಳು ವರುಷಕ್ಕೆ ಬರುವೆನೆಂದು ಪೇಳಿ. ಸಾರಿದ ನುಡಿ ಸತ್ಯ ಮಾಡಿ ತೋರಲು ರಘು ರಾಮ ಬಂದನೇನೆ. ಶ್ರೀ ರಘು ರಾಮ ಬಂದನೇನೆ. ಅವಧಿಯ ಮೀರಲು ಹಸುವ ತೊರೆವನೆಂದು. ಅವಧಿಯ ಮೀರಲು ಹಸುವ ತೊರೆವನೆಂದು ತವ ಕದಿ ಭರತನ ಪಾಲಿಸಲಿಕ್ಕೆ ರಘು ರಾಮ ಬಂದನೇನೆ.
ಶ್ರೀ ರಘುರಾಮ ಬಂದನೇನೆ ಹಾರೈಸಿ ನೋಡಲು ಕಣ್ಣಿಗೆ ಹಬ್ಬವ ಹಾರೈಸಿ ನೋಡಲು ಕಣ್ಣಿಗೆ ಹಬ್ಬವ ನೋಡಲು ಮೋಹದ ಮುದ್ದು ಮೊಗದ ರಘು ರಾಮ ಬಂದನೇನೆ ಶ್ರೀ ರಘುರಾಮ ಬಂದನೇನೆ ಸಾಕೇತ ಪುರಪತಿ ಸಾಮ್ರಾಜ್ಯ ಲೋಲನಾಗಿ ಸಾಕೇತ ಪುರಪತಿ ಸಾಮ್ರಾಜ್ಯ ಲೋಲನಾಗಿ ಸಾರುವ ಜಗದ್ಗುರು ಮಹಿಪತಿ ಪ್ರಭು ರಘು ರಾಮ ಬಂದನೇನೆ ಶ್ರೀ ರಘುರಾಮ ಬಂದನೇನೆ ಪ್ರೇಮಿತ ಜನರನ್ನು ಪೊರೆವೆನೆಂದ ರಘು ಪ್ರೇಮಿತ ಜನರನ್ನು ಪೊರೆವೆನೆಂದ ರಘುರಾಮ ಬಂದನೇನೆ ಶ್ರೀ ರಘುರಾಮ ಬಂದನೇನೆ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ ಶ್ರೀ ಗುರುದೇವ ದತ್ತ ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೋಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಾರವಿಂದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ದ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು ಕಾರಣಕರ್ತರು ಆಗಿರುವಂತಹ ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರು ಬಂಧುಗಳಿಗೆ ಗುರು ಬೇಕಿನಿಯರಿಗೆ ತಾಯಂದಿರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ನೀವುಗಳೆಲ್ಲ ಜೀವನದ ಒಂದು ಸತ್ಯವನ್ನ ಅವಲೋಕನ ಮಾಡಲಿಕ್ಕೆ ಈ ಕೂತದ್ದಾಗ್ಯದ. ಸಿಂಹಾವಲೋಕನ ಅಂಥೇಳಿ ಒಂದು ದೃಷ್ಟಾಂತ ಹೇಳ್ತಾರ. ಅಂದ್ರೆ ಸಿಂಹ ತಾನು ಬಂದ ಹಾದಿಯನ್ನ ಅವಲೋಕನ ಮಾಡ್ತದಂತ. ಒಂದು ಸ್ವಲ್ಪ ಹಾದಿ ಕ್ರಮಿಸಿದ ಮೇಲೆ ಹೊಳ್ಳಿ ನಿಂತು ನೋಡ್ತದಂತ. ಅಂದ್ರೆ ನಾ ಬಂದ ಹಾದಿ ಹೆಂಗಿತ್ತು, ಏನು ಸಮಸ್ಯೆ ಇದ್ದು, ನನ್ನಂತಲ್ಲಿ ಏನು ಪರಿವರ್ತನೆ ಮಾಡ್ಕೋಬೇಕಾಗ್ಯದ, ಇವೆಲ್ಲ ವಿಚಾರ ಮಾಡ್ತದಂತ. ಅದಕ್ಕೆ ಸಿಂಹಾವಲೋಕನ ಅಂತಾರೆ. ಹಂಗೆ ಇವತ್ತು ನಾವು ಸಾಧಕರಾದಂಥ ನಾವು ಸಹಿತ ಒಂದಿಷ್ಟು ಅವಲೋಕನ ಮಾಡ್ಕೋಬೇಕು ಅಂತಾರ. ಯಾಕಂದ್ರೆ ಇವತ್ತಿನ ಶ್ಲೋಕಗಳು ಯಾವುವು 77 ಮತ್ತು 78 ಈ 2 ಶ್ಲೋಕಗಳಿಗೆ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಇದರ ಹಿಂದಾದಂತಹ 10 ಶ್ಲೋಕಗಳು, ಇದರ ಹಿಂದೆ ನಾವು ಶ್ರವಣ ಮಾಡಿದಂಥ 10 ಶ್ಲೋಕದೊಳಗೆ ಕೊನೆ ಒಂದು ಏನಪ್ಪ ಅಂದ್ರೆ ಸಾಲಿನಲ್ಲೇ ಸಮರ್ಥರು ಏನು ಹೇಳಿದ್ರು, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇದನ್ನ 10 ಶ್ಲೋಕದೊಳಗೆ ಅವ್ರು ಇದನ್ನ ಹೇಳ್ಯಾರ. ಉಳ್ಕಿದ 3 ಸಾಲಿನೊಳಗೆ ಬೇರೆ ಬೇರೆ ಹೇಳಿದ್ರು, ಕೊನೆಗೆ ಒಂದು ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಅಂದ್ರೆ ಸಮರ್ಥರ ದೃಷ್ಟಿಯೊಳಗೆ ಪ್ರಭಾತ ಕಾಲಕ್ಕೆ ಬಹಳ ಮಹತ್ವ ಅದ. ಅಷ್ಟೇ ಯಾಕ ಶಾಸ್ತ್ರಗಳಾದ್ರೂ ಸಹಿತ ಪ್ರಭಾತ ಸಮಯಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಾರ. ಶಾಸ್ತ್ರಗಳು, ವೇದಗಳು, ಶ್ರುತಿಗಳು ಅದಕ್ಕೆ ಬ್ರಾಹ್ಮಿ ಮುಹೂರ್ತಾನು ಅಂತ ಕರೀತಾರೆ, ಬ್ರಾಹ್ಮಿ ಸಮಯ ಅಂತ ಕರೀತಾರೆ. ಯಾಕಂದ್ರೆ ದೇವತೆಗಳು ಸಂಚಾರ ಮಾಡುವಂತಹ ಒಂದು ಆ ಸಮಯ ಏನು ಅಂಥ ಅಪೂರ್ವವಾದಂಥ ಸಮಯದೊಳಗೆ ಶಾಂತತೆ ಅನ್ನೋದು ಬಹಳ ಮುಖ್ಯ ಇರ್ತದ. ಆ ಶಾಂತತೆ ಆ ಸಮಯದೊಳಗೆ ಸಿಗ್ತದ. ಸೃಷ್ಟಿನೂ ಏಕ್ದಮ್ ಏನಪ್ಪಾ ಅಂದ್ರೆ ಸರ್ವಸಾಧಾರಣ 8-7 ತಾಸಿಂದ ತಣ್ಣಗಾಗಿರ್ತದ.
ಸೃಷ್ಟಿನೂ ಶಾಂತಿ ಇರ್ತದ, ನಾವು ಮಲ್ಕೊಂಡಿದ್ದಿರ್ತೀವಿ, ನಮ್ಮ ತಲೆನೂ ಶಾಂತಿ ಇರ್ತದ ಏನ್ರಿ. ಆಮೇಲೆ ಮನಸ್ಸು ಪ್ರಸನ್ನ ಇರ್ತದ. ಇಂಥ ಸಮಯದೊಳಗೆ ನೀನು ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಸದ್ಗುರುಗಳು ಕೊಟ್ಟಂತ ಅನುಗ್ರಹಿತ ನಾಮಸ್ಮರಣೆಯನ್ನು ನೀನು ಕಟ್ಟಿನಿಂದ, ನಿಟ್ಟಿನಿಂದ, ನಿಷ್ಠೆಯಿಂದ ಏನ್ರಿ ನಿಯಮದಿಂದ, ಇದು ಭಾವಸಾಯಿ ಮಹಾರಾಜರು ಹೇಳಿದಂಥ ನಾಮಸ್ಮರಣೆಯ ಸೂತ್ರಗಳವರು. ಏನಂತಾರು ಕಟ್ಟಿನಿಂದ ಮಾಡುದು. ಬ್ರಾಹ್ಮಿ ಸಮಯ ಅಂದ್ರೆ ಏನು, 3:30ಯಿಂದ ಮುಂಜಾನೆ 6 ಗಂಟೆವರೆಗೆ. ಇದ್ರೊಳಗೆ ನೀವು ಅಲಾರಾಮ್ ಇಟ್ಟುಕೊಂಡು ಯಾಕಾಗಲ್ಲಕ್ಕ, ನಾವು 4ಕ್ಕೆ ಕೇಳ್ತಿದ್ರೆ 4, 5ಕ್ಕೆ ಕೇಳ್ತಿದ್ರೆ 5ಕ್ಕೂ ಅಲಾರಾಮ್ ಇಟ್ಟುಕೊಂಡು 5ರಿಂದ 6 1 ತಾಸ ಇದೊಂದು ನಿಯಮ. ಇನ್ನು ಕಟ್ಟಿನಿಂದ ಅಂದ್ರೆ 1 ತಾಸು ಯಾವುದೇ ಪ್ರಸಂಗ ಬಂದ್ರು ಸಹಿತ ರಾತ್ರಿ ನೀವು 3ಕ್ಕೆ ಮಲ್ಕೊಂಡ್ರು, 4ಕ್ಕೆ ಮಲ್ಕೊಂಡ್ರು 5ಕ್ಕೆ ಏಳಲಿಕ್ಕೆ ಬೇಕು. ಎದ್ದು 5ರಿಂದ 6 ತನಕ ಏನ್ ನಿಯಮ ಹಾಕೊಂಡ್ರೆ ಒಬ್ರು 4ರಿಂದ ಹಾಕೋಬಹುದು, 3:30ಯಿಂದ ಹಾಕೋಬಹುದು. 1 ತಾಸ ನಾಮಸ್ಮರಣೆ ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಅಷ್ಟೇ ಕಟ್ಟಿನಿಂದ, ನಿಟ್ಟಿನಿಂದ ಪದ್ಧತಿ ಮಾಡ್ಬೇಕಂತಾರ ಅವ್ರು. ನಾಮಸ್ಮರಣೆ ಅಲ್ಲೇ ಹಾಸಿಗೆಯಾಗ ಹಿಂದೆ ತಲೆಗಿಂಬು ಕೊರ್ಕೊಂಡ ಕೂತ್ಕೊಂಡು ಯಾಕಡ್ರೆ ಮೋತಿ ಮಾಡ್ಕೊಂಡು ಇಲ್ಲ ಏಳಬೇಕು. ಎದ್ಕ ಪೂರ್ಣ ಕೈಕಾಲು ಮೋತಿಗಳನ್ನೆಲ್ಲ ತಕ್ಕೋಬೇಕು, ದೇವ್ರ ಮುಂದೆ ದೀಪ ಹಚ್ಚಬೇಕು, ಆಮೇಲೆ ದೇವ್ರ ಮುಂದೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ದೇವರಿಗೆ ಬೇಡ್ಕೋಬೇಕು, ಗುರುನಾಥ ನಾಮಸ್ಮರಣೆ ಮಾಡ್ಲಿಕ್ಕೆ ಕೂಡವಿದ್ದನೆ, ಇದ್ರ ಜವಾಬ್ದಾರಿ ನಿನಗಪ್ಪ ಅಂತೇಳಿ ಬೇಡ್ಕೊಂಡು ಒಂದೇ ಆಸನದಾಗ ಕೂತ್ಕೊಂಡು 1 ತಾಸು ಸಾಧನ ಮಾಡೋದು. ಇದು ನಿಟ್ಟಿನಿಂದ ಮಾಡುವಂತ, ಕಟ್ಟಿನಿಂದ, ನಿಟ್ಟಿನಿಂದ. ಇನ್ನು ನಿಷ್ಠೆಯಿಂದ ಮಾಡಬೇಕು. ಈ ಗುರುನಾಥ ಕೊಟ್ಟಂತ ಈ ನಾಮ ಇದು ಕೇವಲ ಒಂದು ಹೆಸರಲ್ಲ, ಕೇವಲ ಒಂದು ದೇವರ ಹೆಸರಲ್ಲ, ಇದು ಸಬೀಜ ನಾಮ, ಸಾಕ್ಷಾತ್ಕಾರವನ್ನು ಮಾಡಿಕೊಡುವಂತಹ ಏನಪ್ಪಾ ಅಂದ್ರೆ ಸಬೀಜ ನಾಮ ಇದು. ಈ ನಾಮದೊಳಗೆ ನಾಮಿ ಯಾರಿದ್ದಾರೆ ಅಂದ್ರೆ ನನ್ನ ಸದ್ಗುರುನಾಥನೇ ಇದ್ದಾರೆ ಅನ್ನುವಂಥದ್ದು ಪೂರ್ಣ ಏನಪ್ಪಾ ಅಂದ್ರೆ ನಾವು ಮೊದಲು ಖಾತ್ರಿ ಮಾಡ್ಕೋಬೇಕು. ಯಾಕಂದ್ರ ನಾಮಸ್ಮರಣೆ ಸಾಕ್ಷಾತ್ಕಾರ ನಮಗೆ ಆಗವಲ್ಯಾಕ, ಸದ್ಗುರುಗಳಿಗೆ ಏನಾಗಿರ್ತದಲ್ಲ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಆ ನಾಮದ ನಾಮೀಯ ಸ್ವರೂಪ ಅವ್ರು ಆಗಿಬಿಟ್ಟಿರ್ತಾರ. ಈಗ ನೀವು ಆದರೂ ಮಾಡಿದೇವಂದ್ರ, ಸದ್ಗುರು ಗುರುನಾಥರ ಕೃಪಾ ಇತ್ತಂದ್ರ ಆ ನಾಮದ ಸಾಕ್ಷಾತ್ಕಾರ ನಮಗಾತಂದ್ರ ಆವಾಗ ನಮ್ಮ ಸ್ವರೂಪ ನಾಮ ಸ್ವರೂಪನೇ ಆಗಿಬಿಟ್ಟಿರ್ತದೆ. ಅಂಥ ನಾಮ ಸ್ವರೂಪವನ್ನು ತಮ್ಮ ಶಿಷ್ಯರಿಗೆ ಉದ್ಧಾರ ಆಗ್ಲಿ ಅನ್ನುವಂಥ ಒಂದು ಕಳಕಳಿಯಿಂದ ಅಂತಃಕರಣದಿಂದ ನೀಡಿರ್ತಾರ. ಹಂಗಾರ ಆ ನಾಮದೊಳಗೆ ಇರುವವರು ನಾಮಿ ಯಾರು ಅಂದ್ರೆ ನಮ್ಮ ಗುರುನಾಥನೇ ಇರ್ತಾನ ಏನ್ರಿ. ಅದಕ್ಕೆ ಆ ಸದ್ಗುರುನಾಥನ ಮೇಲೆ ಅಂತ ಒಂದು ನಿಷ್ಠೆನಿಟ್ಟುಕೊಂಡು ಇವ ಮನುಷ್ಯನೆಲ್ಲ ಜಿತಾ ಪರಬ್ರಹ್ಮ ಸ್ವರೂಪ ಇದ್ದಾನ, ಕೇವಲ ನನ್ನ ಉದ್ಧಾರಕ್ಕಾಗಿ ಇವ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಾನ ಅಂತ ತಿಳ್ಕೊಂಡು ಮಾಡುವಂತ ನಾಮ ಏನದಲ್ಲ ಇದು ನಿಷ್ಠೆಯ ನಾಮ. ಹಿಂಗ ನಿಯಮ, ನಿಷ್ಠೆ, ಕಟ್ಟ, ನಿಟ್ಟ ಇವೆಲ್ಲ ಆಧರಿಸಿಕೊಂಡು ನಾವು ನಾಮಸ್ಮರಣೆ ಮಾಡುವಂಥದ್ದೊಂದು ಸಂಕಲ್ಪ ಮಾಡಿದೇವಂದ್ರೆ, ಸಂಕಲ್ಪ ಸಾಧಕರ ಸಂಕಲ್ಪ ಹೆಂಗಿರಬೇಕು ಅಂದ್ರೆ, ಸಂಕಲ್ಪ ಮಾಡಬೇಕಾದ್ರೆ ವಿಚಾರ ಮಾಡಬೇಕು, ಮಾಡಿದ ಮೇಲೆ ಅದನ್ನು ಮುರಿಲಿಕ್ಕೆ ಹೋಗಬಾರ್ದು, ಮಾಡಿದ ಮೇಲೆ ಅದನ್ನು ಮುರಿಲಿಕ್ಕೆ ಹೋಗಬಾರ್ದು. ಮಾಡೋಕ್ಕಿಂತ ಮೊದಲೇ ತಾಸು ಆಗ್ಲಿಕ್ಕಂದ್ರೆ ಅರ್ಧ ತಾಸು ಅನ್ಬೋದು, 15 ನಿಮಿಷ ಅನ್ಬೋದು. ಆದ್ರೆ ಆಸನ ಸಿದ್ಧಿ ಆಗೋ ತನಕ ನೀವು 15 ನಿಮಿಷ ಮಾಡ್ಬೋದು. 15 ನಿಮಿಷ ಮಾಡ್ತೀವಿ ಅಂತ 15 ವರ್ಷ 15 ನಿಮಿಷ ಮಾಡಿದ್ರೆ ಏನು ಕೆಲಸ ಆಗೋದಿಲ್ಲ. 15 ವರ್ಷ ಆತ್ರಿ, 15 ನಿಮಿಷ ಒಟ್ಟ ಕಟ್ಟಿನಿಂದ ಅಂದ್ರೆ 15 ವರ್ಷ ತನಕ 15 ನಿಮಿಷನಾಗಿ ಮಾಡ್ಲಿಕ್ಕತ್ತಿ ಅದನ್ನ ಬೆಳೆಸ್ಬೇಕನ್ನೋದು ನಿನಗಿನ್ನ ಅದರದ್ದು ರುಚಿ ಹತ್ತಿಲ್ಲ ಅನ್ನಂಗೆ ಆಗ್ತದೆ. ಅದಕ್ಕೆ ಇವನ್ನೆಲ್ಲ ಮಾಡಿದಾಗ ನಮ್ಮಲ್ಲಿ ಪರಿವರ್ತನ ನೋಡ್ಬೇಕಾಗ್ತದೆ. ಇವತ್ತೊಂದು ಬೀಜ ನಾವು ಊರು ಬಿಟ್ಟೆವು ಅಂದ್ರೆ ಆ ಬೀಜ ಬೆಳಿಬೇಕಲ್ಲ, ಅದು ಹಂಗೆ ನೆಲದಾಗೆ ಉಳ್ಕೊಂಡು ಕೂತು ಅಂದ್ರೆ ಕಾರಣ ಏನು, ಅದು ಬೇಕು. ಅದ್ರ ಹಿಂದೆ ಕಸುಗಳು ಎಷ್ಟು ಬೆಳೆದವನು, ಅಥವಾ ಅದು ಯಾಕೆ ಮೊಳಿಕೆ ಯಾಕೆ ಹೊಡಿವಲ್ತು, ಆಮೇಲೆ ಅದಕ್ಕೆ ನೀರಿನ ಕೊರತೆ ಆಗ್ಯದನು, ಬಿಸಿಲು ಬೀಳವಲ್ತೇನು, ಇವನ್ನೆಲ್ಲ ಹೆಂಗೆ ಒಕ್ಕಲಿಗೆ ಅದನ್ನು ನೋಡ್ಕೊಂಡು ಇದು ಮಾಡ್ತಾನಲ್ಲ ಹಂಗೆ ನಾವು ನೋಡಬೇಕು. ಹಾಕಿದ ಬೀಜ, ನಾಮದ ಬೀಜ ಬೆಳಿಲಿಕ್ಕೆ ಶುರು ಆಗ್ಬೇಕಂತಾರ. ಅದಕ್ಕೆ ಇದನ್ನೂ ಅವಲೋಕನ ಮಾಡ್ಬೇಕು ನಾವು. ಬೆಳೆದದಿಲ್ಲಪ್ಪ ಮತ್ತು ಬೆಳೀತು ಅಂದ್ರೆ ಪರಿವರ್ತನ ಏನಾಗಬೇಕಾಗ್ಯದ ಹಂಗಾರ. ಈಗ ನಾಮಸ್ಮರಣೆ ಒಳಗೆ ನಮ್ಮ ನಾಡಿ ಒಳಗ ರಕ್ತದ ಕಣದೊಳಗೆ ಅದು ಸೇರ್ಕೋತು ಅಂದಾಗ
ಈಗ ಆಹಾರ ತಿಂದ ಆಹಾರ ಕಣಕಣದೊಳಗೆ ಸೇರ್ಕೋತು ರಕ್ತದಾಗ ಸೇರ್ಕೋತು ಅಂದಾಗ ಶಕ್ತಿ ಬರ್ತದೆ. ಹಂಗ ನಾಮದ ಒಂದ ಇದು ಅದು ನಮ್ಮ ರಕ್ತದೊಳಗೆ ಸೇರ್ಕೋಬೇಕು, ನಾಡಿ ಒಳಗೆ ಹರಿದಾಡಬೇಕು. ಅವಾಗ ನಮ್ಮಲ್ಲಿ ಪರಿವರ್ತನ ಏನಾಗ್ಯದ ಅನ್ನುವಂಥದ್ದು ನೋಡಿ. ಪರಿವರ್ತನೆ ಆಗಲಿಲ್ಲ, ಇದ್ದಂಗೆ ಇದ್ದೆವು. ಅಹಂಕಾರ ಹೋಗಿರಲಿಲ್ಲ, ದ್ವೇಷ ಹೋಗಿರ್ಲಿಲ್ಲ, ತಿರಸ್ಕಾರ ಹೋಗಿರ್ಲಿಲ್ಲ ಏನ್ರಿ. ಆಮೇಲೆ ವಾಸನ ಹೋಗಿರೋದಿಲ್ಲ. ಆಮೇಲೆ ಏನಪ್ಪ ಅಂದ್ರೆ ಕಾಮದ ಇಚ್ಛಾಶಕ್ತಿ ಕಡಿಮೆ ಆಗಿರೋದಿಲ್ಲ. ಏನೂ ಆಗಿಲ್ಲ. ಖರೆ ನಾಮಸ್ಮರಣೆಯರೇ ನಾವು ಮಾಡ್ಲಿಕ್ಕತ್ತೇವು ಅಂದ್ರೆ ಆ ನಾಮದೊಳಗೆ ನೀ ಮಾಡೋ ನಾಮದೊಳಗೆ ಇನ್ನ ಸರಿಯಾಗಿ ನೀ ಅದನ್ನ ಅವಲೋಕನ ಮಾಡಿಲ್ಲ. ಎಲ್ಲೋ ನಿನಗೆ ಮಾಡ್ತೀನಿ ಅನ್ನೋ ಅಂತ ಅಹಂಕಾರ ಸೇರ್ಕೊಂಡು ಕೂತ. ಭಾವಸಾಹೇಬ್ ಮಹಾರಾಜರ ಶಿಷ್ಯರೊಳಗೆ ಶಿವಲಿಂಗವ್ವಕ್ಕ ಅಂತೇಳಿ ಒಬ್ರು ಹೆಣ್ಮಕ್ಳು ಶಿಷ್ಯರಾಗಿ ಹೋದ್ರಿ. ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ ಶಿಷ್ಯರೊಳಗೆ ಶಿವಲಿಂಗವ್ವಕ್ಕ ಅಂತೇಳಿ. ಆಕಿಗೆ ಸಾಧಾರಣ ಮಕ್ಕಳು 2 ಮಕ್ಕಳು ಇದ್ವು. ಅವು ತೀರ್ಕೊಂಡು, ಗಂಡನೂ ತೀರ್ಕೊಂಡ. ಆಮೇಲೆ ಪೂರ್ಣ ನಾಮಕ್ಕಾಗೇ ಅವರು ತಮ್ಮ ಸಮಯ ಕಳಲಿಕ್ಕತ್ತು. ಎಷ್ಟೊಂದು ನಾಮಸ್ಮರಣೆ ಮಾಡ್ತಿದ್ರಂದ್ರೆ ಗಾಡಿ ಒಳಗೊಂದು ಮಾಡಿ ಅದ್ರೊಳಗೆ ಕೂತ್ರಂದ್ರೆ ಮ್ಯಾಲೊಂದು ಪರದೆ ಹಾಕೊಂಡು ಕೂತ್ರಂದ್ರೆ ಗಂಡಸರು ಮೋತಿ ಸಹಿತ ನೋಡ್ತಿದ್ದಿಲ್ಲ ಅವರು. ಯಾರು ಬಂದ್ರು ಅಲ್ಲೇ ದೂರದಿಂದನೇ ಮಾತಾಡೋದು. ಆ ಪರದೆ ಒಳಗೆ ಇರೋರು. ಇಷ್ಟು ನಾಮಸ್ಮರಣೆ ಮಾಡೋರು. ಮತ್ತೀಗ ನಾನಂತರೂ ಮೋಕಳಿಕಾದ್ನೆ ಅಂತೀಗ. ಹೆಂಗೆ ತುಕಾರಾಮ್ ಮಹಾರಾಜರ ತಾಯಿ ತೀರ್ಕೊಂಡು ಕೂಡಲೇ ಪಾಂಡುರಂಗ ನಾವು ಅಗದಿ ಬೋಕಳ ಆದ್ನೀಗ ಅಂತೇಳಿ ಹೆಂಗೆ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ನನಗೆ ಅದರದ್ದು ಚಿಂತಿಲ್ಲ ಅಂತದಲ್ಲ. ಹಂಗೆ ಇವರು ಎಲ್ಲರೂ ತೀರ್ಕೊಂಡು ಕೂಡ ಮಾಡ್ಲಿಕ್ಕತ್ರು. ಮಾಡಿದ ಕೂಡಲೇ ಪ್ರಚಿತಿಗಳು ಆಗತ್ತಾವ್ರಿ. ನಾಮಸ್ಮರಣೆ ನಾವು ಮಾಡ್ಲಿಕ್ಕತ್ತ ಕೂಡಲೇ ಏನಾದರೂ ಕಂಡು ಬರ್ಬೇಕು ನಮಗೆ. ಅಲೌಕಿಕ ಒಂದು ದೃಶ್ಯಗಳಾಗಲಿ, ಅಲೌಕಿಕ ಒಂದು ನಾದಗಳಾಗಲಿ ಇವೆಲ್ಲ ಕೇಳಬೇಕಂತಾರ. ಹಂಗೆ ಕೇಳಿಕತ್ ಕೂಡಲೇ ಗುರುನಾಥಗೊಂದು ಪತ್ರ ಬರೆದ್ಲಕ್ಕಿ. ಯಾರು? ಶಿವಲಿಂಗವ್ವಕ್ಕ. ಸದ್ಗುರುನಾಥ, ಈಗ ನಾ ನಿನ್ನ ಕೃಪಾದಿಂದ ಮೋಕಳಾಗಿಬಿಟ್ಟನೆ. ಮರಾಠ ಬಾರ್ಡ್ರದಾಗಿದ್ದಾಕಿಗೆ. ಅದಕ್ಕೆ ನಾನೀಗ ಬಾಳಿ ಗಿಡ ಭಾಳ ಗದಿ ಜೋರ್ಲೆ ಬೆಳಿಲಿಕ್ಕತ್ತದ. ಅದಕ್ಕೆ ಶಿಸ್ತಾಗೆ ನೀರು ಹಾಕಿ ಬೆಳೆಸ್ಲಿಕ್ಕತ್ತೀನಿ ಅಂತೇಳಿ ಹಿಂಗೆ ಸಂಜ್ಞೆ ಮಾತ್ರದಿಂದ ಹೇಳಿಲ್ಲ. ಬಾಳೆ ಗಿಡ ಅಂದ್ರೆ ಬಾಳೆ ಗಿಡ ಅಲ್ಲ, ನಾಮದ ಬಾಳೆ ಗಿಡಕ್ಕೆ ನಾನು ಬಹಳಷ್ಟು ಏನಪ್ಪ ಇದು ಮಾಡಿ ಬೆಳೆಸ್ಲಿಕ್ಕತ್ತೀನಿ. ಅಗ್ರಿ ಇನ್ನೇನು ಫಲ ಕೊಡೋದ್ರಾಗದ ಅಂತ ಪತ್ರ ಬರ್ದ್ಲಕ್ಕಿ. ಬರೆದ ಕೂಡಲೇ ಭಾವಸಾಹೇಬ್ ಮಹಾರಾಜರು ಅದಕ್ಕೆ ಉತ್ತರ ಏನು ಬರೆದ್ರು? ನೋಡು ಶಿವಲಿಂಗವ್ವ, ನೀ ಎಲ್ಲ ಬೆಳೆಸ್ಲಿಕ್ಕತ್ತಿ, ಆ ಬಾಳೆ ಗಿಡದ ಸುತ್ತಲೇ ಎಷ್ಟು ಕಸ ಎದ್ದದ ಲಕ್ಷ ಕೊಡು ಅಂತವ್ರು. ಏನು ಅಂದ್ರೆ ನಾ ಇಷ್ಟು ಶಿಸ್ತಾಗಿ ಬೆಳೆಸ್ತಂತ ಪತ್ರ ಬರೀಬೇಕಾದ್ರೆ ಅಂತಲ್ಲ, ನಾ ಅಗದಿ ಜೋರ್ಲೆ ನಾಮಸ್ಮರಣೆ ಮಾಡ್ತಂತ ಅಹಂಕಾರ ಬಂದ ಅಂದಂಗೆಲ್ಲ ಅವ್ರಂದ್ರು ಅದು ಕಸ ಗಿಸ ತಕ್ಕೋತ ಇರುವ, ಹಂಗೆ ಮಾಡಬೇಡ ಅಂತಂದ್ರಂತ. ಹಿಂಗೆ ಇವೆಲ್ಲ ಅವಲೋಕನ ಮಾಡ್ಬೇಕು. ಅದಕ್ಕೆ ಸಮರ್ಥರಂದ್ರು 10 ಶ್ಲೋಕದೊಳಗೆ ಪ್ರಭಾತೆ ಮನಿರಾಮ ಚಿಂತಿತ ಜಾವ. ಪ್ರಭಾತ ಕಾಲ ಅಂತಂದ್ರೆ ಇದೀಗ ಇಷ್ಟೋ ತನಕ ಮಾತಾಡಿದೆವು. ಇನ್ನೂ ಒಂದು ರೀತಿ ಪ್ರಭಾತ ಕಾಲ ಅಂತ ಹೇಳಿ ಸಮರ್ಥರು ಹೇಳಿದ್ರು. ಅದ್ರಾಗ ಅಂದ್ರೆ ಬಾಲ್ಯಾವಸ್ಥೆಯಿಂದನೂ ಸಹಿತ ನೀವು ಯಾವಾಗಲೂ ನಾಮಸ್ಮರಣೆ ಆಗಲಿ, ಕೀರ್ತನ, ಪ್ರವಚನ, ಸತ್ಸಂಗ, ಭಜನಿ, ಮನ್ಯಾಗ ಭಗವಂತನ ಹಾಡುಗಳು ಗುಣಗಾನ ಮಾಡೋದು, ಹಿಂಗೆ ಬಾಲ್ಯಾವಸ್ಥೆಯಿಂದ ಮಾಡ್ಕೊಂಡು ಬಂದಂಥ ಒಂದು ವ್ಯಕ್ತಿ ಏನಿರ್ತಾನ ಅಂತ ಸಂಸ್ಕಾರ ಒಂದು ಮಂತಂದೊಳಗೆ ಇರುವಂಥ ವ್ಯಕ್ತಿ ಮುಂದೆ ಲಘುನೇ ಹೋಗಿ ಪರಮಾರ್ಥ ಹತ್ತದ. ಏನು ಇದಕ್ಕೂ ಪ್ರಭಾತ ಕಾಲ ಅಂದರು. ಈಗ ನಮಗೇನು ಬಂದದ? ಈಗ ಇಷ್ಟೆಲ್ಲ 10 ಇದ್ರಾಗ ನಾವು ಪ್ರಭಾತ ಕಾಲದಲ್ಲಿ ನಾವು ನಾಮಸ್ಮರಣೆ ಮಾಡಿದ್ದೇ ಆಗಿದ್ರೆ ನಮ್ಮಲ್ಲಿ ಏನೇನು ಬದಲಾವಣೆ ಆಗಬೇಕು? ಹಂಗಾರೆ ನಮ್ಮಲ್ಲಿ ಬದಲಾವಣೆ ಆಗಬೇಕಲ್ಲ, ಹೌದಲ್ಲ? ಆ ಬದಲಾವಣೆಗಳು ಏನು ಆಗಬೇಕು ಅನ್ನುವಂಥದ್ದು ಹೇಳೋದೇ ಇವು 2 ಶ್ಲೋಕಗಳು. ಅದ್ರ ಬಗ್ಗೆ ನಮ್ಮನ್ನು ಅವಲೋಕನ ಮಾಡ್ಕೊಳ್ಳಿಕ್ಕೆ ಹೇಳುವಂಥ ಶ್ಲೋಕಗಳು. ಆ ಶ್ಲೋಕದ 77ನೇ ಶ್ಲೋಕವನ್ನು ನಾನು ಈಗ ನಿಮ್ಮ ಮುಂದೆ ಅಂತಾನೆ ಅದರ ಅರ್ಥ ಅದನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಅರ್ಥನೂ ಹೇಳ್ತದ. ಇವು 2 ಶ್ಲೋಕದ ಅರ್ಥ ಇದು ತಿಳ್ಕೊಂಡು ಆಮೇಲೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡೋಣಂತ. 77ನೇ ಶ್ಲೋಕ. ಹರಿ ಶ್ರೀರಾಮ ಕರಿ ಕಾಮ ನಿಷ್ಕಾಮ ಯಾರಾಘವಾಚೆ, ಕರಿ ರೂಪ ಸ್ವರೂಪ ಸರ್ವಾ ಜೀವಾಂಚೆ, ಕರಿ ಛಂದ ನಿರ್ದ್ವಂದ್ವ ಹೇ ಗುಣಗಾತ, ಹರಿ ಕೀರ್ತನೆ ವೃತ್ತಿ ವಿಶ್ವಾಸ ಹೋತ. ಜಯ ಜಯ ರಘುವೀರ ಸಮರ್ಥ. ಅವರಂತಾರ ಕರಿ ಕಾಮ ನಿಷ್ಕಾಮ ಯಾ ರಾಘವಾಚೆ. ಕರಿ ರೂಪ ಸ್ವರೂಪ
सर्वा जीवांचे करी छंद निर्द्वंद्व हे गुण गाता ಹರಿ ಕೀರ್ತನಿ ವೃತ್ತಿ ವಿಶ್ವಾಸ ಹೋತ. ಇದರ ಅರ್ಥವನ್ನು ನಾವು ನೋಡ್ಲಿಕ್ಕಾಗಿ ಭಗವಂತನ ನಾಮಸ್ಮರಣೆ ಕೀರ್ತನೆಯಲ್ಲಿ ಜೀವಿಗೆ ಆಸಕ್ತಿ ಉಂಟಾದಾಗ, ಲಕ್ಷ್ಯ ಕೊಟ್ಟು ಸ್ವಲ್ಪ ಕೇಳ್ರಿ, ಯಾಕಂದ್ರೆ ನೀವಂತರೂ ಲಕ್ಷ್ಯ ಕೊಟ್ಟೆ ಕೇಳ್ತಿರ್ತೀರಿ, ಆದ್ರೂ ಸಹಿತ ಎಷ್ಟು ಮಹತ್ವಪೂರ್ಣ ವಿಚಾರ ಇದಕ್ಕದ ಅಂದ್ರೆ, ಭಗವಂತನ ನಾಮಸ್ಮರಣೆ ಕೀರ್ತನೆಯಲ್ಲಿ ಜೀವಿಗೆ ಅಂದ್ರೆ ನಮಗ ಆಸಕ್ತಿ ಉಂಟಾದಾಗ ಮತ್ತು ಭಗವಂತನಲ್ಲಿ ಅರ್ಥಾತ್ ನಾಮೀಯ ಸ್ವರೂಪದಲ್ಲಿ ವಿಶ್ವಾಸ ಉಂಟಾದಾಗ ಆ ಜೀವಿಯಲ್ಲಿ ನಿಷ್ಕಾಮ ಪ್ರವೃತ್ತಿ ಉಂಟಾಗಿ, ಅಂದ್ರೆ ನಮ್ಮ ಪ್ರವೃತ್ತಿ ಹೆಂಗಾಗಬೇಕು, ನಿಷ್ಕಾಮ ಪ್ರವೃತ್ತಿ ಆಗಬೇಕಾಗಿತ್ತು, ಹೌದಲ್ರಿ? ಅವನಿಂದ ನಿಷ್ಕಾಮ ಕರ್ಮಗಳು ಆಗತೊಡಗುವವು. ಅಂದ್ರೆ ಅವನಿಂದ ಅಂದ್ರೆ ನಾವು ಬೇರೆ ಅಲ್ಲ, ನಾವೇ ನಮ್ಮಿಂದ ನಿಷ್ಕಾಮ ಪ್ರವೃತ್ತಿ ನಮ್ಮಲ್ಲಿ ನಿರ್ಮಾಣ ಆಗಿ ನಾವು ಮಾಡುವಂತ ಕಾರ್ಯಗಳು ಹೆಂಗಾಗ್ಬೇಕಂದ್ರ ನಿಷ್ಕಾಮ ಕರ್ಮಗಳಾಗಬೇಕು. ಈಗ ಕರ್ಮಯೋಗದ ಬಗ್ಗೆ ನಾವು ಭಗವದ್ಗೀತದ ನೋಡಿದಂದ್ರೆ ಭಗವಂತ ಅದೇ ಅಂತಾನೆ, ನಿಷ್ಕಾಮ ಕರ್ಮ ಮಾಡಬೇಕು ಅಂತೇಳಿ, ಫಲಾಸೆಯನ್ನು ಇಟ್ಟುಕೊಳ್ಳಾರ್ದು ಮಾಡುವಂತ ಕರ್ಮ. ಅವು ಈ ನಾಮಸ್ಮರಣೆಯಿಂದ ನಮಗೆ ಸಹಜವಾಗಿ ಆಗ್ಬೇಕು. ನಮ್ಮ ಎಲ್ಲಾ ಕರ್ಮಗಳು ಭಗವಂತನ ಒಂದು ಪ್ರೀತ್ಯರ್ಥ ಇರಬೇಕು. ಆ ಭಗವಂತನ ಪ್ರೀತ್ಯರ್ಥ ಮಾಡಿದಂತ ಕರ್ಮದ ಫಲವನ್ನು ನಾವು ಅಪೇಕ್ಷೆ ಮಾಡಿರಬಾರ್ದು, ನಿಷ್ಕಾಮ ಭಗವಂತನಿಗಾಗೇ ಮಾಡಿಬಿಡ್ಬೇಕಷ್ಟೇ. ಕೃಷ್ಣಾರ್ಪಣ ಮಸ್ತು ಅಂತ ಹೇಳಂತಾರಲ್ಲ ಅವರು, ಹಂಗ ಇದು ನಿನಗೇಪ, ಇದು ನಿನಗೇಪ, ಇದು ನಿನಗೇಪ ಅಂತೇಳಿ ಮಾಡೋದೆಲ್ಲನೂ ನಾವು ಒಪ್ಪಿಸಿ ಮತ್ತೆ ಮೊಕ್ಕಳಿಕಾಯಿ ಕೂತ್ ಬಿಡ್ಬೇಕು. ಏನೋ ಇದು ಹಿಂಗ ಆಗ್ಬೇಕಂತಾರವ್ರು. ಮತ್ತು ಅವನಲ್ಲಿ ಸರ್ವ ಜೀವ ಮಾತ್ರರಲ್ಲಿ ಮತ್ತು ತನ್ನಲ್ಲಿ ಇರುವುದು ಆ ಒಂದೇ ಬ್ರಹ್ಮ ಸ್ವರೂಪ ಎಂಬ ಜ್ಞಾನ ಉಂಟಾಗುವುದು. ಏನಾಗಬೇಕು? ತನ್ನಲ್ಲಿರುವಂತಹ ಭಗವಂತನ ಸ್ವರೂಪ, ಸರ್ವ ಜೀವಿಗಳಲ್ಲಿರುವಂತಹ ಸ್ವರೂಪ, ಚರಾಚರದಲ್ಲಂತ ಇರುವಂತಹ ಒಂದು ಸ್ವರೂಪ ಏನದಲ್ಲ, ಅದು ಮತ್ಯಾವುದು ಅಲ್ಲ, ನನ್ನ ಸದ್ಗುರುವಿನ ಸ್ವರೂಪ, ಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಖಾತ್ರಿ ಆಗಬೇಕು. ಈ ಜ್ಞಾನ ಆಗ್ಬೇಕಂತ ಅವನು ಭಗವಂತನ ಕೀರ್ತನೆಯಲ್ಲಿ ಅವನನ್ನು ತನ್ನ ಮರೆತು ಕೊಂಡಾಡುವಾಗ ಅವನಲ್ಲಿರುವ ದ್ವಂದ್ವ ವೃತ್ತಿ ಹೋಗಿ ಅವನು ನಿರ್ದ್ವಂದ್ವನಾಗುವನು. ಆ ಒಂದು ನಾಮದ ಸದ್ಗುರುನಾಥ್ ಕೊಟ್ಟಂತ ಭಗವಂತನ ನಾಮದ ಗುಣಗಾನ ಮಾಡುವುದು ಆ ಕೀರ್ತನದೊಳಗ, ಆ ತನ್ನನ್ನು ತಾನು ಮರೆತು ಆ ನಾಮಸ್ಮರಣೆ ಮಾಡುವ ಹೊತ್ನ್ಯಾಗ ಅವ ಹೆಂಗಾಗಿರ್ಬೇಕು ಅಂದ್ರೆ, ನಾನು ಸದ್ಗುರುವಿನ ನಾಮಸ್ಮರಣೆ ಮಾಡ್ತಾನನ್ನುವಂತ ಭಾನ ಸಹಿತ ಅವನಂತಲ್ಲಿ ಇರಬಾರ್ದು. ಅಂದ್ರ ನಾನು ನನ್ನ ಗುರುವಿನ ನಾಮಸ್ಮರಣೆ ಮಾಡ್ತಂದ್ರ ಗುರು ಬೇರೆ ಇದ್ದಾನ, ನೀ ಬೇರೆ ಇದ್ದಿ ಅನ್ನುವಂಥದ್ದಾತು. ಅಂದ್ರ ಅಲ್ಲೇ ಅದು ಹೆಂಗಂದ್ರ ಅವ ಅಭಕ್ತತನ ಅಂದ್ರೆ ಏನು, ಇಲ್ಲಿ ಎರಡವ, ಗುರು ಇದ್ದಾನ, ನೀ ಇದ್ದಿ, ಹಂಗಾಗಬಾರ್ದಂದ್ರ ವಿಭಕ್ತನವೇ ತೇ ಭಕ್ತ ಅಂತಾರ ಸಮರ್ಥರ. ಅಂದ್ರ ನಾನು ಅವ್ರ ನಾಮಸ್ಮರಣೆ ಮಾಡ್ತನ್ನುವಂಥದ್ದು ಯಾವಾಗ ಹೋಗಿರ್ತದಲ್ಲ ಆವಾಗ ಮಾತ್ರ ನೀನು ಭಕ್ತ ಅನಿಸುವತಿ. ಇಷ್ಟ ಸ್ಥಿತಿ ನಾಮಸ್ಮರಣೆಯಿಂದ ನಮ್ಮಲ್ಲಿ ಆಗಬೇಕು ಅನ್ನುವಂಥದ್ದು ಸಮರ್ಥರ ಒಂದು ಇಚ್ಛಾ. ಅದನ್ನು ನಾವು ಅವಲೋಕನ ಮಾಡ್ಕೋಬೇಕೀಗ. ಇನ್ನು 78ನೇ ಶ್ಲೋಕ. ಅಹೋ ಜಾನರ ರಾಮ ವಿಶ್ವಾಸ ನಾಹಿ ತಯಾ ಪಾಮರಾ ಭಾದಿಜೆ ಸರ್ವ ಕಾಹಿ ಮಹಾರಾಜ ತೋ ಸ್ವಾಮಿ ಕೈವಲ್ಯದಾತ ವೃಥಾ ವಾಹನೆ ದೇಹ ಸಂಸಾರ ಚಿಂತಾ. ಜಯ ಜಯ ರಘುವೀರ ಸಮರ್ಥ. ಅಹೋ ज्या नरा राम विश्वास नाही तया पामरा भादिजे सर्व काही महाराज तो स्वामी कैवल्यदाता ವೃಥಾ ವಾಹನೆ ದೇಹ ಸಂಸಾರ ಚಿಂತಾ. ಇದರ ಅರ್ಥ, ಯಾರಿಗೆ ರಾಮನಲ್ಲಿ ವಿಶ್ವಾಸವಿಲ್ಲವೋ ಆ ಬಡಪಾಯಿಗೆ ಎಲ್ಲ ಬಾಧೆಗಳು ಬಾಧಿಸುತ್ತವೆ ಮತ್ತು ಅವನು ಎಲ್ಲ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಪ್ರಭು ರಾಮಚಂದ್ರನು ಮೂರೂ ಲೋಕದ ಒಡೆಯನಾಗಿದ್ದು ಮೋಕ್ಷದಾಯಕನಾಗಿದ್ದಾನೆ. ಆದ್ದರಿಂದ ದೇಹದ ಮತ್ತು ಸಂಸಾರದ ಚಿಂತೆ ಮಾಡುವುದು ವ್ಯರ್ಥವಾಗಿದೆ. ಸುಮ್ಮನೆ ಕ್ಷುದ್ರ ಸಂಸಾರದ ಚಿಂತೆ ಹೊತ್ತು ವ್ಯರ್ಥ ಬಳಲುತ್ತೇವೆ ಅಂಥೇಳಿ ಈ 2 ಶ್ಲೋಕದ ಅರ್ಥದ. ಈಗ ನಾವು 77ನೇ ಶ್ಲೋಕದ ಕುರಿತಾಗಿ
ಒಂದು ಸ್ವಲ್ಪ ಮತ್ತಷ್ಟು ಅದನ್ನೇನಪ್ಪ ಅಂದ್ರೆ ಸದ್ಗುರುನಾಥ ಏನನ್ನು ಮತ್ತದ್ರೊಳಗೆ ಮತ್ತೆ ಒಂದೇನಪ್ಪ ವಿಚಾರಗಳನ್ನು ಅನುಭವಗಳನ್ನು ತಿಳಿಸ್ತಾನ, ಅದನ್ನು ಅವನ ಮೇಲೆ ಬಿಡೋಣ. ಅದಕ್ಕೆ ಈಗ 77ನೇ ಶ್ಲೋಕ. ಕರಿಕಾಮ ನಿಷ್ಕಾಮ ಯಾರಾಘವಾಚೆ ಕರಿರೂಪ ಸ್ವರೂಪ ಸರ್ವಾ ಜೀವಾಂಚೆ ಕರಿ ಚಂದ ನಿರ್ದ್ವಂದ ಹೇ ಗುಣಗಾತ ಹರಿಕೀರ್ತನಿ ವೃತ್ತಿ ವಿಶ್ವಾಸ ಹೋತ. ಈಗ ಅವ್ರಿಗೆ ಏನಾಗ್ಯದ, ನಿಷ್ಕಾಮ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು ಅಂತಂತಾರ ನೋಡ್ರಿ ಸಾಧಕರಂತಲ್ಲಿ. ಕಾಮ ಮತ್ತು ನಿಷ್ಕಾಮ, ನಿಷ್ಕಾಮದ ವಿರುದ್ಧ ಶಬ್ದ ಕಾಮ. ಕಾಮ ಅಂದ್ರೆ ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಹೋಗ್ಬೇಕು, ಪೂರ್ಣ ಇಚ್ಛಾಶಕ್ತಿ ಹೋಗಿ ನಮ್ಮಲ್ಲಿ ಮೊದಲಿದ್ದ ಇಚ್ಛಾಶಕ್ತಿ ಹೋಗಿ ಇಚ್ಛಾಶಕ್ತಿ ಇಲ್ದಂಗ ಆಗಬೇಕು ಅಂತಾರು. ಏನು ಅದಕ್ಕೂ ಒಟ್ಟ ಇಚ್ಛಾ ಇಲ್ಲ ಅಂತಂದ್ರೆ ಏನು, ಅದ್ರ ಬಗ್ಗೆ ಯಾವ ವಿಕಾರಗಳು ಉತ್ಪತ್ತಿ ಆಗಬಾರ್ದು. ಇವತ್ತ ಅದು ಸಿಕ್ಕರು ಆತು, ಸಿಗಲಿಲ್ಲ ಅಂದ್ರೆ ಆತು, ಅದನ್ನ ತಿಂದ್ರ ಆತು, ತಿನ್ಲಿಲ್ಲ ಅಂದ್ರು ಆತು, ಅದು ಅವ್ರು ನಮ್ಮ ಬಗ್ಗೆ ಬೈದ್ರು ಆತು, ಹೊಗಳಿದ್ರು ಆತು. ಅಂದ್ರೇನು, ಯಾವುದ್ರ ಬಗ್ಗೆನೂ ಒಟ್ಟ ಇದೊಂದು ಹೆಂಗಂದ್ರ ಸ್ಥಿತಪ್ರಜ್ಞದ ಒಂದು ಸ್ಥಿತಿ ನಮ್ಮಲ್ಲಿ ಪ್ರಾಪ್ತ ಆಗ್ಬೇಕಂತ. ನಾಮಸ್ಮರಣೆ ಮಾಡೋದ್ರಿಂದ ಇದಾಗಬೇಕು. ಈಗ ಹಂಗಾಗೋದು ಭಾಳ ಕಡಿಮೆ ಅದ ಅಂತಾರರು. ಯಾಕಂದ್ರೆ ನಾವು ನಾಮಸ್ಮರಣೆ ಮಾಡ್ತೇವೆ ಕರೆ, ಅದ್ರ ಜೊತೆ ಕೆಲವೊಂದು ಪಥ್ಯಗಳು ಇರ್ತಾವಲ್ಲ, ಪಥ್ಯಗಳನ್ನು ಪಾಲಿಸ್ಬೇಕಂತಾರರು. ಡಾಕ್ಟರ್ ಚಲೋ ಗುಳಿಗೆ ಕೊಟ್ಟಾರ, ಚಲೋ ಔಷಧ ಕೊಟ್ಟಾರಪ್ಪ ಖರೆ, ಅದ್ರ ಜೊತೆ ಪಥ್ಯನೂ ಹೇಳ್ಯಾರಲ್ಲ. ಶಿಸ್ತಾಗೆ ಮಿರ್ಚಿ ಬಜಿ ಗಿಜಿ ಹೊಡ್ಕೋತ ನಾವು ಗುಳಿಗೆ ಔಷಧ ತಗೊಂಡ್ರೆ ಅದು ಕೆಲಸದ ರೋಗ ಹೆಂಗೆ ಹೋಗ್ಬೇಕು ಹೇಳ್ರಿ ನೀವು. ಅವ್ರಂತಾರ ಪತ್ತೆ ಮಾಡಪ್ಪ, ಪತ್ತೆ ಮಾಡು. ಪತ್ತೆ ಭಾಳ ಇಂಪಾರ್ಟೆಂಟ್ ಅದ. ನಮಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಬೇಕು, ಮೆಣಸಿನ್ಕಾಯಿ ಬೇಕು, ಬಜಿ ಬೇಕು, ಹಂಗೆ ಬಾಡಸುಗಳಿಗೆ ಚಿಪ್ಸ್ ಬೇಕು, ಅದು ಬೇಕು ಇದು ಬೇಕು ಅನ್ಕೋತಾನೆ ನೀವು ಗುಳಿಗೆ ತಗೋತ ಕೂತ್ರೆ ಎಷ್ಟು ಕಾಲ ತಗೊಂಡ್ರು ಗುಳಿಗೆ ಶರೀರದೊಳಗೆ ಪರಿವರ್ತನೆ ಏನೂ ಆಗೋದಿಲ್ಲ, ಮತ್ತೆ ಇದ್ದಾಗೆ ಗೋಳಾಡೋದೇನು ತಪ್ಪೋದಿಲ್ಲ. ಅದಕ್ಕೆ ನಾಮಸ್ಮರಣೆ ಮಾಡಬೇಕಾದ್ರೂ ಸಹಿತ ಪಥ್ಯ ಪಾಲಿಸೋದು ಭಾಳ ಮುಖ್ಯದ ಅಂತ. ಸಾಧಕರಾದವರು ಪಥ್ಯ ಭಾಳ ಪಾಲಿಸ್ಬೇಕು. ನಮ್ಮ ಮಹಾರಾಜರಂತರೂ ಹೇಳ್ತಿದ್ರು, ರಂಗರಾವ್ ಮಹಾರಾಜರು, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡ್ರಿ ಅಂತಿದ್ರು ಅವ್ರು. ಹಂಗೆ ಧ್ಯಾನ ಮಾಡೋದಕ್ಕೆ ಅರ್ಥನೇ ಇಲ್ಲ ಅಂತಿದ್ರು ಅವ್ರು. ಏನು, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡ್ರಿ. ನೀತಿ ಕಾಯ್ದುಕೊಂಡು ಧ್ಯಾನ ಮಾಡೋದು ಅಂದ್ರೆ ನೀತಿ ಅಂದ್ರೆ ಏನು ಮೊದಲು ಇದು ಬೇಕಲ್ಲ. ನಮ್ಮ ಮಹಾರಾಜರಂತರೂ ಹೇಳ್ತಿದ್ರು, ನೋಡ್ರಪ್ಪ ಕೈ ಮುಗಿದು ಹೇಳ್ತಾರೆ ನಿಮಗೆ, ನೀತಿ ಕಾಯ್ಕೊಂಡು ಧ್ಯಾನ ಮಾಡ್ರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದ, ಸಮರ್ಥರು ನಿಮ್ಮನ್ನು ಕಾಯ್ಲಿಕ್ಕೆ ಟೊಂಕ ಕಟ್ಟಿ ನಿಂತಾರ ಅಂತ ಈ ಶಬ್ದ ಅವರು ಅಂತಿದ್ರು ಅವರು. ಏನ್ರಿ ಅಂದ್ರೆ ಧ್ಯಾನ ಮಾಡಬೇಕಾದ್ರೂ ಸಹಿತ ನೀತಿ ಗಟ್ಟಿರ್ಬೇಕು. ನಮ್ಗೆ ನೀತಿ ಗಟ್ಟಿ ಅಂದ್ರೆ, ನೀತಿ ಅಂದ್ರೆ ಏನು ಅಂದ್ರೆ ದೊಡ್ಡವರ ನ್ಯಾಯ ಬೋಧಕ ವಾಕ್ಯಂ ಇತಿ ನೀತಿ ಅಂತ. ಅಂದ್ರೇನು, ದೊಡ್ಡವರ ಆದರ್ಶಗಳೇನವಲ್ಲ ಅವು ನೀತಿಗಳು ಅನ್ನಿಸ್ಕೊಂಡವು. ಏನ್ರಿ, ದೊಡ್ಡವರಂದ್ರೆ ಸದ್ಗುರುಗಳು ಹೆಂಗೆ ಬದುಕಿ ತೋರಿಸ್ಯಾರ ನಮಗೆ. ದೊಡ್ಡವ್ರಂದ್ರೆ ಸದ್ಗುರು ಒಬ್ಬರೇ, ಸದ್ಗುರುಕ್ಕಿಂತ ದೊಡ್ಡವರು ಯಾರೂ ಇಲ್ಲೇ ಇಲ್ಲ. ಹರಿಹರ ಬ್ರಹ್ಮಾದಿಗಳು ಸಹಿತ ಸದ್ಗುರುನ ಎದುರಿಗೆ ಸೇವಕರ ಸ್ಥಾನದಾಗಿದ್ದಾರೆ ಹೊರತಾಗಿ ಸದ್ಗುರುಗಳಿಗಿಂತ ಅಧಿಕವಾದ ನ ಗುರೋರ್ ಅಧಿಕಂ, ಗುರುವಿನಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಆ ಹೆಚ್ಚಿಂದ ಯಾವುದು ಇರ್ಲಾರ್ದಂತಹ ಒಂದು ಏನದಲ್ಲ ಸ್ವರೂಪ, ಅದು ನಿನ್ನ ಸದ್ಗುರುನಾಥ ಇದ್ದಾನ ಅಂದಾಗ ನಿನ್ನ ಸದ್ಗುರುನಾಥ ಹೇಳೋದಕ್ಕಿಂತ ಮಾಡಿ ತೋರಿಸೋದೇ ಹೆಚ್ಚು ಮಾಡ್ಯಾನ. ಇದನ್ನ ಲಕ್ಷ್ಯ ಕೊಟ್ಟು ನೋಡ್ಬೇಕು ನಾವು. ನಮ್ಮ ಮಹಾರಾಜರು ಅಂದ್ರೆ ಸದ್ಗುರುಗಳು ಶಿಷ್ಯರಿಗೆ ಭಾಳ ಹೇಳಲಿಕ್ಕೆ ಹೋಗಿಲ್ಲ, ಆ ರೀತಿ ಮಾಡಿ ತೋರಿಸಿಬಿಟ್ಟಾರ ಅವರು. ನಾವು ಹೇಳ್ಕೊತ ಹೊಂಟೆವು, ಅವ್ರು ಮಾಡಿ ತೋರಿಸಿದ್ ನಾವು ಹೇಳ್ಕೊತ ಹೊಂಟೆವು, ನಾವೇನೋ ಮಾಡ್ಲಿಕ್ಕೆ ತಯಾರಾಗಿಲ್ಲ. ಅವ್ರಂತಾರ ನಿಮ್ ಮಾಡು, ಅವ್ರು ಮಾಡಿ ತೋರಿಸ್ಯಾರ. ಹೆಂಗಿದ್ರಪ್ಪ, ಎಷ್ಟೊತ್ತಿಗೆ ಹೇಳ್ತಿದ್ರು, ಉಪಾಸನಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು, ಆಮೇಲೆ ಸಣ್ಣವ್ರ ಜೋಡಿ ಹೆಂಗೆ ಮಾತಾಡ್ತಿದ್ರು, ದೊಡ್ಡವ್ರ ಜೋಡಿ ಹೆಂಗೆ ಮಾತಾಡ್ತಿದ್ರು, ಆಮೇಲೆ ಏನಾರೇ ತಿನ್ನೋದ್ರ ಸಂಬಂಧ ಎಷ್ಟು ಒಂದು ಏನಪ್ಪ ಅಂದ್ರೆ ಯಾವ ಅಪೇಕ್ಷೆ ಇಲ್ಲಾರ್ದು ಏನು ಮಾಡಿದ್ದು ಹೆಂಗೆ ತಿಂತಿದ್ರು. ನಮ್ಮ ಮಹಾರಾಜ್ರೆ ಅವ್ರ ಶಿಷ್ಯರೆಲ್ಲ ಬಡವರಿದ್ರು, ಬಂದಾಗ ಅವರಿಗೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಸಹಿತ ಆಗ್ಲಾರ್ದಂಥ ಶಿಷ್ಯರು ಇರ್ತಿದ್ರು ನಮ್ಮಲ್ಲಿ. 10 ಬಡವರು ನಾವೇ ಇದ್ದೇವೆ ಹಂಗೆ. ಅವಾಗ ಅವರೇ ಹೇಳ್ತಿರು, ನನಗೆ ಬೇಡ, ನನಗೊಂದು ಸ್ವಲ್ಪ ಬರೀ ಇದು ಮಾಡಿಬಿಡುವ, ಚುರುಮರಿ ಹಚ್ಚಿಬಿಡು ಸಾಕು, 4 ಕಾಳು ಚುರುಮರಿ ಹಚ್ಚಿಬಿಡು ಅಂತ. ಅಂದ್ರೇನು, ಶಿಷ್ಯರಿಗೆ ಯಾವುದು ಸಾಧ್ಯದ ಅದನ್ನೇ ಹೇಳಿಬಿಡ್ತಿದ್ರು ಅವ್ರಾಗ. ಏನು ಅಂದ್ರೇನು, ಅವ್ರಿಗೆ ಅದು ಭಾರ ಆಗಿರಬಾರ್ದು. ಮತ್ತು ತಮ್ಮ ಜೋಡಿ ಒಂದು ಯಾರು ನಮ್ಮಂಥವ್ರು 1-2-3 ಮಂದಿ ಹೋಗಿ ಕೂತಿದ್ದೇವು ಅಂದ್ರೆ ಅವ್ರು ಹೇಳ್ತಿದ್ರು, ಅವರು ಶಂಕರು ಅದು ಚಹಾ ಕುಡಿದಿಲ್ವ, 1 ಕಪ್ ಚಹಾ ಮಾಡಿಬಿಡು ಸಾಕಂತ.
ಅಂದ್ರೆ ಎಲ್ಲರಿಗೂ ಮಾಡಿದ್ರೆ ಅಷ್ಟು ಅವ್ರಂತಲ್ಲಿ ವ್ಯವಸ್ಥೆ ಅದನೋ ಇಲ್ಲೋ ಅಂತೇಳಿ ಹಿಂಗೆ ಅಂದ್ರೆ ಈ ಸೂಕ್ಷ್ಮತೆ ನಾವು ಮಾಡ್ಬೇಕಲ್ಲ. ಈಗ ನಾವೆಲ್ಲರೂ ಹೋಗಿರ್ತೇವೆ ಸಪ್ತಾಹಗಳಿಗೆ ಸತ್ಸಂಗಗಳಿಗೆ, ಅಲ್ಲಿ ಅವ್ರು ಮಾಡಿರ್ತಾರೆ ಅಡಿಗೆ, ಎಷ್ಟು ತಮಗೆ ಎಷ್ಟು ಸಾಧ್ಯದ ಅಷ್ಟು ಪ್ರಸಾದ ಮಾಡಿರ್ತಾರ. ಇದು ಮಾಡಬಾರ್ದನ, ಬುಂದೆ ತರಿಸಬಾರ್ದನ್ ನೀವು ಅನ್ಕೋತ ಕೂತ್ರೆ ಏನದು? ಅದನ್ನ ಅವ್ರಿಗೆ ಏನು ನಿಗದ ಅದನ್ನ ಇರ್ತಲ್ಲ, ಅದನ್ನ ಇದು ಮಾಡ್ಬೇಕಂತ. ರಾಮಚಂದ್ರ ಮಹಾರಾಜರು ನಮ್ಮ ಮಹಾರಾಜರು ಕೂಡ್ಸಿ ಒಂದು ಊರಾಗ ಸಪ್ತಾಹ ಮುಗಿಸ್ಕೊಂಡು ಬರ್ಲಿಕ್ಕತ್ತಿದ್ರಂತ. ಒಂದು ಊರಾಗ ಸಪ್ತಾಹ ಇತ್ತು. ಸಪ್ತಾಹದಾಗ ಶಿಷ್ಯರು ಕರ್ಕೊಂಡು ಹೋದ್ರಿ. ಇವ್ರನ್ನ ಕರ್ಕೊಂಡು ಹೋದಾಗ ಅವ ಒಲಿ ಮೇಲೆ ಚಹಾ ಮಾಡ್ತಿದ್ರಿ. ಒಲಿ ಇದ್ದು ನಮ್ಮಲ್ಲಿ. ಆ ಒಲಿ ಮೇಲೆ ಚಹಾ ಮಾಡೋ ಹೊತ್ನ್ಯಾಗ ಆ ಮ್ಯಾಲೆ ಆ ಹೋಗಿ 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 ಇಲ್ಲಣ ಅಂತಿರ್ತದ, ಕರೀದ ಅದು ಇರ್ತಿತ್ತದ. ಅದೇನಾಗ್ಬಿಡ್ತು, ಚಹಾದಾಗ ಬಿದ್ದುಬಿಟ್ಟಿತ್ತದ. ಅವ್ರಿಗೂ ಗೊತ್ತಿಲ್ಲ ಏನು. ಆಮೇಲೆ ಅವರು ಅದಕ್ಕೆ ಸಕ್ರೆನೂ ಹಾಕಿಲ್ಲ, ಹಂಗೆ ನೆನಪಾರಿಬಿಟ್ಟದ. ಮಹಾರಾಜರು ಇದು ಮಾಡ್ಕೋದ್ರಾಗ ಸೋಸಿ ಕೊಟ್ಟಾರ. ಕೊಟ್ಟು ಕೂಡಲೇ ರಾಮಚಂದ್ರ ಮಹಾರಾಜರು ಸರಸರ ಕುಡಿದ್ರಂತ. ನಮ್ಮ ಮಹಾರಾಜರು ಸ್ವಲ್ಪ ನೋಡಿದ್ರು, ಒಂದು ನಮೂನಿ ಏನೂ ಇಲ್ಲೇ ಇಲ್ಲದ್ರಾಗ, ಇಲ್ಲಣ ಬಿದ್ದದ. ಆಮೇಲೆ ಸಕ್ರೆನೂ ಇಲ್ಲ. ಅವ್ರು ಯಾಕೋ ಮೋತಿ ಕಿವುಚಿದಾಗ ಮಾಡಿದ್ರಂತ. ಅಂದ ಕೂಡಲೇ ಹಿಂಗೆ ಕೈ ಮಾಡಿದ್ರಂತ, ಕುಡಿ 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 ಅಂತೇಳಿ. ಹಿಂದಾಗಡೆ ಹೇಳಿದ್ರಂತ, ನೋಡಪ್ಪ ಶಿಷ್ಯರ ಮನೆಗೆ ಹೋದಾಗ ಹಂಗಾಗ್ಯದ ಹಿಂಗಾಗ್ಯದ, ಇವ್ಯಾವು ಇದು ಮಾಡಬಾರ್ದು. ಮುಂದೆ ಅವ್ರು ಸಪ್ತಾಹ ಮುಗಿಸಿ ಹೊಳ್ಳಿ ಹೋಗುವತ್ನಾಗ ಒಂದು ಬುತ್ತಿ ಕಟ್ಟಿಕೊಟ್ರಂತ. 4 ಭಕ್ರಿ ಒಂದಿಷ್ಟು ಖಾರ ಪುಡಿ ಏನು ಇಷ್ಟು ಹಾಕಿ ಕೊಟ್ಟು ಕಳಿಸಿದ್ರಂತ. ಹಾದ್ಯಾಗ ನಡ್ಕೊತ ಹೋಗುವತ್ನಾಗ ಹಾದ್ಯಾಗ ಊಟ ಮಾಡಪ್ಪ ರಂಗಣ್ಣ ಅಂತೇಳಿ ಇದು ಮಾಡಿದ್ರಂತ. ನೋಡ್ತಾರೆ ಏನೂ ಇಲ್ಲ, ಬರೀ 4 ಕಟಕ್ ಭಕ್ರಿ ಒಂದಿಷ್ಟು ಖಾರ ಪುಡಿ. ಅವಾಗ ನಮ್ಮ ಮಹಾರಾಜರಿಗೆ ಹೇಳಿದ, ರಂಗಣ್ಣ ಹೋಗಿ ಆ ಬಾರಿಗಿಡದಾರ ಬಾರಿಕಾಯಿ ತೊಗೊಂಡು ಬಾ ಅಂತದ, ಹಸಿ ಬಾರಿಕಾಯಿ. ಅವನ್ನ ಈ ಖಾರ ಪುಡಿ ಕೂಡ್ಸಿ ಕುಟ್ಟಂತದ. ಕುಟ್ಟಿ ಚಟ್ನಿ ಗತ್ತೆ ಮಾಡಿದ್ರಂತ. ಮಸ್ತ್ ರುಚಿ ಹತ್ತು, ಇಬ್ರು ತಿಂದು ಬಂದ್ರಂತ. ಅಂದ್ರೆ ಇವನ್ನೆಲ್ಲ ನಾವು ಪಾಲಿಸ್ಬೇಕು. ಏನು ನಮಗೆ ಹೆಂಗೆ ನಾವು ನಮ್ಮನ್ನು ಯಾರು ಗೆಸ್ಟ್ ಅಂತ ಕರೆದಿದ್ರು, ಪ್ರವಚನಕಾರ ಅಂತ ಕರೆದಿದ್ರು ಅಂದ್ರೆ ನಮ್ಮ ಅಪೇಕ್ಷೆಗಳೇ ಭಾಳ ಇರ್ತಾವ. ಇವನ್ನೆಲ್ಲ ಇದು ಮಾಡಬಾರ್ದು. ಇಲ್ಲ ಮಾಡಬಾರ್ದು ಅಂತೇಳಿ ಅಗದಿ ಏನೋ ಒಂದು ಮನೆ ಕಿಮ್ಮತ್ತಿಗೆ ಏನು ಹಾಕಿ ಕೂಡಬಾರ್ದು ಅಂತಾರೆ. ಮತ್ತು ಏನು ಒಂದು ವ್ಯವಸ್ಥೆ ಸಿರಿ ಇರ್ಬೇಕು ಅದಕ್ಕಷ್ಟೇ. ಅಲ್ಲೇ ಪ್ರವಚನಕಾರಕ್ಕೆ ಅಂತ ಕರೆದಿರ್ತಾರಂತ ತಿಳ್ಕೊರಿ. ನಿಮಗೆ ಅಲ್ಲಿ ಹೋದ ಕೂಡಲೇ ಸಳ ಇರಂತ ಅಂದಾರ, ಅಲ್ಲಿ ಹೋಗಿ ಕಸಬಾರಿಗೆ ತೊಗೊಂಡು ಕಸ ಹುಡ್ಕೋತ ಕೂತ್ರ ಅವ್ರು ಅಂತಾರೆ, ಪ್ರವಚನ ಕರೆಸಿ ಕಸ ಹುಡ್ಕೋತ ಕೂತಾನಲ್ಲ ಹೋಮರ, ಇವಾಗ ಏನು ಹಿಂಗೆ ಯಾಕಂತಾರ ಅವರು. ಅದಕ್ಕೆ ಎಲ್ಲನೂ ಕಾಯ್ಕೊಂಡ ನಮ್ಮ ಮಹಾರಾಜರು ಸದ್ಗುರುಗಳು ಹೆಂಗೆ ಮಾಡಿ ತೋರಿಸಿದ್ರಲ್ಲ ಹಂಗೆ ಇರಬೇಕು ಅಂತಾರ. ಅಂದ್ರೆ ಆ ರೀತಿ ನಿಷ್ಕಾಮ ಪ್ರವೃತ್ತಿ ನಮ್ಮಂತಲ್ಲಿ ಉತ್ಪತ್ತಿ ಆಗಬೇಕು. ಇದು ನಾಮಸ್ಮರಣೆಯಿಂದ ಇದು ಆಗಬೇಕಂತಾರ. ಆಮೇಲೆ ಕರಿರೂಪ ಸ್ವರೂಪ ಸರ್ವಾಜೀವಾಂಚೆ. ಇನ್ನು ಕಡಿತನಕನ ನಾವು ಫೋಟೋದನ್ನು ಸದ್ಗುರುಗಳು ಫೋಟೋದನ್ನು ಮೂರ್ತಿ ನೋಡ್ಕೊಂಡನೇ ಇಲ್ಲಿ ಫೋಟೋದಾಗ ಅಷ್ಟೇ ಇದ್ದಾರ, ಮಠದಾಗ ಅಷ್ಟೇ ಇದ್ದಾರ, ಹಿಂಗೆ ತಿಳ್ಕೊತ ಕೂಡಬಾರ್ದು ಅಂತಾರ. ನಾಮಸ್ಮರಣೆಯಿಂದ ಏನು ಪರಿವರ್ತನೆ ಆಗ್ಬೇಕಂದ್ರೆ ಇದು ರೂಪ, ಇದರ ಸ್ವರೂಪ ಅಂದದ ಅಂತಾರ. ಈಗ ಕಬ್ಬ ರೂಪ, ಕಬ್ಬ ಅಂತ ನಿಮ್ಮ ಕಬ್ಬನೆ ಅಂತೀರಿಲ್ಲ ನೀವು, ಆ ಕಡೆ ಕಬ್ಬಿನ ಹಾಲ ಕುಡಿತೀರ, ಕಬ್ಬ ರೂಪ. ಕಬ್ಬಿನ ಒಳಗಿನ ರಸ ಏನದಲ್ಲ ಅದು ಸ್ವರೂಪ, ಹೌದಲ್ರಿ? ಈಗ ಕಬ್ಬು ಮತ್ತು ಮ್ಯಾಲೇ ಸಿಬಿಕಿ ಗಿಬಿಕಿ ಇರ್ತಾವ, ಅದ್ರ ರಸ ಏನಿರ್ತದಲ್ಲ ಸ್ವರೂಪ ಇರ್ತದೆ. ಹಂಗೆ ಕಬ್ಬು ಕಾಯಂ ಉಳಿದಿಲ್ಲ, ರಸ ಏನದಲ್ಲ ಅದು ನಮಗೆ ಸಿದು ಕೊಡ್ತಿರ್ತದೆ. ಸದ್ಗುರುಗಳು ಈಗ ಹಿಂದೆ ಕಾಯಿ ಹೋದಂಥ ರಾಮಕೃಷ್ಣಾದಿಗಳ ಮೊದಲು ಮಾಡಿಕೊಂಡು ಏನು ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದವರು ಎಲ್ಲರೂ ಆ ಒಂದು ಶರೀರವನ್ನು ತ್ಯಜಿಸಬೇಕಾತು. ಅವನು ಮುಂದೆ ಫೋಟೋದಾಗ ಹೆಂಗ ರಾಮಗ್ ಬಿಲ್ಲಾಗಿಲ್ಲ ಮಾಡಿದ್ರು, ಕೃಷ್ಣಗ್ ಚಕ್ರ ಮಾಡಿದ್ರು, ಅವನ್ನೇ ಈಗ ಇವ್ರು ಹಿಂಗಿದ್ರಂತಂತೇವ್. ಅವ್ರು ವಾಸ್ತವಕದಾಗ ಹೆಂಗಿದ್ರಂತ ಯಾರಿಗೆ ಗೊತ್ತದ ಈಗ, ಹೌದಲ್ರಿ? ಮುಂದೆ ಏನಾಗ್ತದ, ಆ ರೂಪ ಮುಂದೆ ಭಕ್ತಿಗಾಗಿ ಅಂತೇಳಿ ಆ ರೂಪ ಹಂಗ ಕಾಯ್ದ ಅದನ್ನ ಚೇಂಜ್ ಮಾಡ್ಕೊತ ಹೋಗಿಬಿಟ್ಟಿರ್ತಾರೆ. ಈಗ ನಾ ಹಿಂಗಿದ್ದನಂದ್ರೆ ಮುಂದೆ ಅದು ಹೆಂಗಾರೆ ಮಾಡಿಬಿಟ್ಟಿರ್ತಾರೆ. ಮುಂದೆ ಕಲಾಕಾರರೊಳಗ ಈಗ ಒಬ್ರು ಮಹಾರಾಜರ ಬಗ್ಗೆ ಒಂದು ಗ್ರಂಥ ಬರೆದ್ರಂತ ತಿಳ್ಕೋರು ನೀವು. ಈ ಬರೆದವ್ರ ಮಾತೇ ಬೇರೆ ಇರ್ತದ ಮೂಲದೊಳಗ. ಮುಂದೆ ಅದ್ರ ಮೇಲೆ ಗ್ರಂಥ ಬರ್ಲಿಕ್ಕತ್ತಂದ್ರ ಅವತರದ ಇದನ್ನ ಬೇರೆ 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 ಹೋಗ್ಬಿಡ್ತಾವ ಅವ್ರವ್ರ ಬುದ್ಧಿ ಮಟ್ಟದ ಮೇಲೆ. ಅಂದ್ರೆ ಮೂಲ ಸ್ವರೂಪ ಹಂಗೆ ಉಳಿದಿಲ್ಲ, ರೂಪ ಉಳಿದಿಲ್ಲ. ಸ್ವರೂಪ ಏನದಲ್ಲ ಅದು ಯಾವಾಗಲೂ ಇರ್ತದ, ಅದು ಬ್ರಹ್ಮ ಸ್ವರೂಪ ಇರ್ತದ. ಇದು ನಾಮಸ್ಮರಣೆಯಿಂದ ನಮಗ
ನನ್ನ ಗುರುನಾಥನ ಸ್ವರೂಪವನ್ನು ನಾ ಎಲ್ಲ ನೋಡುವಂತ ಒಂದು ಇಂಥ ಒಂದು ಸಾಮರ್ಥ್ಯ ನಮ್ಮಂತಲ್ಲಿ ಬರಬೇಕು. ನನ್ನ ಗುರು ಹೆಣ್ಣು ಅಲ್ಲ, ಗಂಡು ಅಲ್ಲ, ಶ್ರೀಮಂತೂ ಅಲ್ಲ, ಬಡವನೂ ಅಲ್ಲ, ಸುಂದರನೂ ಅಲ್ಲ, ಕುರುಪನೂ ಅಲ್ಲ, ಕರಿನೂ ಅಲ್ಲ, ಬೆಳಗನೂ ಅಲ್ಲ, ಏನೂ ಅಲ್ಲ. ಅವು ಏನೂ ಅಲ್ಲ ಅಂದ್ರೆ ಅವು ಹೆಂಗಿದ್ದಾನ ಅವೇನಿದ್ದ ಅಂದ್ರೆ ಅವನ ಸ್ವರೂಪ ಫುಲ್ ಏನಪ್ಪಾ ಅಂದ್ರೆ ಪೂರ್ತಿ ಪ್ರೇಮ ಸ್ವರೂಪ ಇತ್ತು. ಗುರುನಾಥನ ಸ್ವರೂಪ ಹೆಂಗದ? ಪ್ರೇಮ ಸ್ವರೂಪದ. ಈ ಪ್ರೇಮ ಸ್ವರೂಪ ಹೆಂಗದಲ್ಲ ಹಂಗ ನಮ್ಮ ಸ್ವರೂಪನು ಪ್ರೇಮ ಸ್ವರೂಪ ಆಗ್ಬೇಕು. ಮೊದಲ ನಾವ್ ಹೆಂಗಿರ್ಬೇಕಂದ್ರ ಪ್ರೇಮನೇ ಪ್ರೇಮ. ಪ್ರೇಮ ಸುಖ ದೇಯಿ, ಪ್ರೇಮ ಸುಖ ದೇಯಿ, ಪ್ರೇಮೇ ವಿಣ ನಾಹಿ ಸಮಾಧಾನ. ಏಕನಾಥ್ ಮಹಾರಾಜರು ಅಂತಾರ, ಏಕಾ ಜನಾರ್ದನಿ ಪ್ರೇಮ ಅತಿ ಗೋಡ, ಪ್ರೇಮದಷ್ಟು ರುಚಿನೇ ಯಾವುದು ಅಲ್ಲ. ಇವತ್ತಿನ ದಿವಸ ನಾವು ಗುರುವಾರ ನಾವು ಹಾದಿ ನೋಡ್ತೇವ್ರಿ ಅಂತ ನೀವು ಅಂತೀರಂದಾಗ ಅದ್ರ ಹಿಂದೆ ಇರುವುದು ಏನದ ಅಂದ್ರೆ ಪ್ರೇಮದ. ಪ್ರೇಮನೇ ಇರ್ಲಿಲ್ಲ ಅಂದ್ರೆ ಅವನೇನ ಹಾದಿ ನೋಡುದು ಗುರುವಾರ ಅವನ್ಯಾಕ ಕಟ್ ಹೋಗುದು ಅಂತಂತಾರ. ಹೇಳಿಕತ್ತಾನ ಕೇಳುದು ಅಷ್ಟ. ಅವನು ಹಿಂಗ ಪ್ರೇಮದ ಇರ್ಲಿಲ್ಲ ಅಂತ ತಿಳ್ಕೊರಿ ನೀವು. ಬ್ರಹ್ಮಚೈತನ್ಯ ಮಹಾರಾಜರು ಅಂತಿದ್ರಂತ, ಪ್ರೇಮ ಅಂತ ತೆಗೆದ್ರೆ ನನ್ನ ಕಡೆ ಏನೂ ಇಲ್ಲೇ ಇಲ್ಲ ಅಂತಿದ್ರ. ಏನ್ರಿ? ಯಾಕಂದ್ರೆ ನಮ್ಮ ಸ್ವರೂಪ ಪ್ರೇಮ ಸ್ವರೂಪ ಆಗ್ಬೇಕು. ಮತ್ತು ಪ್ರೇಮ ಸ್ವರೂಪ ನಾವು ರಗಡ ಪ್ರೇಮ ಅದನ್ನ ಹೆಂಗಂದ್ರೆ ತೋರಿಸ್ಬೇಕಂತಾರವ್ರು. ಹಂಗೆ ತೀರನೇ ಕೆಟ್ಟ ಮೋತಿ ಮಾಡ್ಕೊಂಡು ಕೊಡುದು ನಮ್ಗೆ ರಗಡ ಪ್ರೇಮ ಅದಲ್ರಿ ಅಂತ ಕೆಟ್ಟ ಮೋತಿ ಮಾಡ್ಕೊಂಡು ಕೂತ್ರೆ ಮಂದಿಗೆ ಏನು ಗೊತ್ತಾಗ್ಬೇಕು ಹೇಳ್ರಿ? ಹೌದಲ್ರಿ? ಸ್ವಲ್ಪ ಅದಕ್ಕೊಂದು ಲಕ್ಷಣಗಳು, ನಗಬೇಕು, ಸ್ವಲ್ಪ ಅಷ್ಟೇ ಇದು ಮಾಡಬೇಕು, ಸಂತೋಷ ಪಡಬೇಕು, ಇವೆಲ್ಲ ಮೋತಿ ಒಳಗೆ ಗೊತ್ತಾಗ್ತದೆ. ಕೆಲವೊಬ್ಬರು ನೋಡಬೇಕು ಪ್ರವಚನ ಮುಗಿದಿರ್ತದೆ, ಖರೆ ಅಂದ್ರೆ ಸುಮ್ಮ ಕೂತ್ ಬಿಡುದು. ನಾವು ಅಂತೇವು ಇವ್ರ ಅಗದಿ ಮನಸ್ಸು ಕೊಟ್ಟು ಕೇಳ್ಯಾರ ಅಂದ ಕೂಡ ಬಂದ ಕೂಡಲೇ ನಾವು ಪ್ರವಚನ ಮುಗಿದ ಮೇಲ್ರಿ ಏನ್ರಿ ಸಂಗಣ್ಣವ್ರ ಏನ್ ಚಂದ ಆತಂತ ಇಷ್ಟ ಅನ್ಬೇಕಿಲ್ಲ. ಖರೆ ಅಂದ್ರೆ ನಿಮ್ಮ ಮುಂದೆ ಹೊಗಳಬಾರ್ದಂತ ಒಂದು ಯಾರು. ಈಗ ಯಾರಿಂದ ಆನಂದ ಆಗಿರ್ತದ ಅವ್ರನ್ನ ಹೊಗಳಿಕ್ಕೆ ಏನ್ ತಪ್ಪದ ರೀ? ಹೌದಲ್ರಿ? ಅದನ್ನು ಸಹಿತ ಮಾಡ್ಲಿಕ್ಕೆ ಈಗ ನೋಡ್ರಿ, ಈಗ ಮೊಬೈಲ್ನಾಗ ಕೆಲವೊಂದು ಬರವಣಿಗೆ ಅದು ಕಳಿಸಿರ್ತಾರೆ, ಎಲ್ಲರೂ ನಾವು ಕಳಿಸಿರ್ತೀವಿ, ಎಲ್ಲರೂ ಕಳಿಸಿ ಅದಕ್ಕೊಂದು ಲೈಕ್ ಸಹಿತ ಕೊಡ್ಲಿಕ್ಕೆ ಆಗೋದ್ರೆ ನಮಗೆ ಸೇರಿದ್ರೆ ಸುಮ್ ಕೂತ್ಬಿಡುದು. ಏನ ಮತ್ತ ಅದಕ್ಕೆ ಬರೀದಂತರೂ ದೂರ ಉಳಿತು. ಭಾಳ ಆದ್ರೆ ಹಿಂಗ್ ಮಾಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು, ಭಾಳ ಸೇರಿತ್ತಂದ್ರೆ ಒಂದು 4-5 ಮಾಡೋದು. ಏನ್ರಿ? ಸ್ಪಂದನ ಮಾಡ್ಬೇಕಂತಾರ, ಸ್ಪಂದನ ಮಾಡೋದು. ನಾವು ನಮ್ಮ ಮಹಾರಾಜರು ಹೆಂಗೆ ಮಾಡ್ತಿದ್ರು ಅಂದ್ರೆ, ನಾ ಬರೇ ಒಂದು ಹಾಡ ಹಾಡಿದ್ರೆ ಎಲ್ಲ ಸಂತರ ಮುಂದೆ ಹೇಳ್ತಿದ್ರು, ನಮ್ಮ ಶಂಕರು ಹಾಡ ಹಾಡ್ಲಿಕ್ಕತ್ತಾನಪ್ಪ, ಈಗ ವಚನಂದು ಭಾಳ ಚಂದ ಅಂತಾನಪ್ಪ ಅಂತೇಳಿ ಎಲ್ಲರ ಮುಂದೆ ಹೇಳೋರು. ಏನ್ರಿ? ನಾವೊಂದು ಇದು ಮಾಡಿದ್ರೆ ನನ್ನ ಪೇಂಟಿಂಗ್ ಎಲ್ಲರಿಗೂ ತೋರಿಸಿದ್ರು, ನಮ್ಮ ಶಂಕರನ್ ನಮ್ಮ ಪೇಂಟರಪ್ಪ ಅಂತಂತಿದ್ರು ಅವರು. ಏನು ಅವಾಗ ಮತ್ತೇನು ಮಾಡೋರು, ಸಪ್ತಾಹ ಬಂದ ಕೂಡ ಬೋರ್ಡ್ ಮೇಲೆ ಯಾವ ಮೊದಲು ಬರ್ದಿದ್ದು ಇರ್ತದೆ ಅದ್ರ ಮೇಲೆ ಒಂದು ಸ್ವಲ್ಪ ಇದು ಬರೆದು ಬಿಡಪ್ಪ ಶಂಕರು ಅನ್ನೋರು. ನಾ ಒಂದು ನಮೂನಿ ವಾಂಡ ಮನುಷ್ಯ, ನಾ ಈಗ ಬಿಸಿಲದ್ರೆ ಮುತ್ಯಾರ ಈಗ ಬ್ಯಾಡ್ರಿ ಅಂತ ನಾವು ಬಿಸಿಲೇನು ಮಾಡ್ತದ ಬರೆದು ಬಿಡ ಅಂತ. ಹೇಳಿಲ್ರಿ, ಬಿಸಿಲು ಸಂಜೆನಾಗ ಬರೀತಾನೆ, ಬಿಸಿಲೇನು ಮಾಡ್ತದೆ, ನಾನು ನಿಂದ್ರ ಜೋಡಿ ನಿಂದಿರ್ತಾನೆ ಅಂತೇಳಿ ನಿಚ್ಚುಣಿಕೆ ಇಟ್ಕೊಂಡು ಬಿಸಿಲಾಗ ನಿಂದಿರ್ತಿದ್ರಿ ನಮ್ಮ ಮಹಾರಾಜರು. ನಾ ಏನು ಬರೀತಿದ್ನಿ ಅದನ್ನ ಅಂದ್ರೆ ಸದ್ಗುರುನಾಥ ನಾವು ಪ್ರೇಮ ಮಾಡಿದ್ರೆ ಮಾತ್ರ ಜಗತ್ ನಮ್ಮನ್ನು ಪ್ರೇಮ ಮಾಡ್ತದೆ. ನೀನು ಪ್ರೇಮ ಮಾಡಬೇಡ, ಏನು ಮಾಡಬೇಡ, ನಮ್ಮನ್ನು ಎಲ್ಲರೂ ಯಾರು ಪ್ರೇಮ ಮಾಡವಲ್ರಿ. ಯಾಕೆ ಮಾಡ್ತಾರಂತಾರು? ಹೌದಲ್ಲ? ನಿನಗೆ ಅದನ್ನ ಇದನ್ನು ಇದು ಇಲ್ಲ, ಒಟ್ಟ ಒಂದು ನಮೂನಿ ಮೋತಿ ನೋಡಿದ್ರೆ ಉರ್ಕೋತನ ಇರ್ತದಪ್ಪ ಅವ್ನ ಮೋತಿ ಅನ್ನಂಗಿದ್ರೆ ನಿಮಗೆ ಯಾರು ಪ್ರೇಮ ಮಾಡ್ಬೇಕು ಹೇಳಿ? ಅದಕ್ಕೆ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ಪ್ರೇಮ ಮಾಡ್ಬೇಕು, ಪ್ರೇಮ ಮಾಡ್ಬೇಕು, ಎಲ್ಲರೂ ಪ್ರೇಮ ಮಾಡ್ಬೇಕು. ಎಲ್ಲರೂ ಅಂತೇಳಿ ನಮ್ಮವ್ರನ್ನಷ್ಟೇ ಅಲ್ಲ, ಏನ್ರಿ ಹೊರಗಿನವ್ರನ್ನೂ ಅಷ್ಟೇ ಪ್ರೇಮ ಮಾಡಬೇಕು, ಪ್ರಾಣಿ ಪಕ್ಷಿಗಳನ್ನು ಅಷ್ಟೇ ಪ್ರೇಮ ಮಾಡಬೇಕು, ಚರಾಚರದೊಳಗೂ ಸಹಿತ ಪ್ರೇಮ ಹರಿಲಿಕ್ಕೆ ಶುರು ಮಾಡಬೇಕು. ಇದು ನಾಮಸ್ಮರಣೆಯಿಂದ ಪರಿವರ್ತನೆ ಆಗ್ಬೇಕಂತ. ಗಿಡಗಳು ನೋಡ್ರಿ, ಅವರು ಸೈನ್ಸ್ದವ್ರು ಏನೋ ಕಂಡು ಹಿಡಿದ್ರಂತ, ಮೊನ್ನೆ ಯಾರೋ ಹೇಳಿದ್ರು, ಅದ್ರ ಪ್ರೇಮ್ ಮಾಡಿತ್ತು ಒಬ್ಬ. ಒಂದು ಸಾಲಿನಾಗ ಗಿಡಗಳಿಗೆ ಪ್ರೇಮ್ ಮಾಡ್ತಿದ್ದಂತ, ಅದ್ರ ಮೇಲೆ ಕೈ ಆಡಿಸೋದು, ನೀರು ಹಾಕೋದು ಎಲ್ಲ ಮಾಡ್ತಿದ್ದಂತ. ಮತ್ತೊಂದ್ರಂತಾರೆ ಆ ಸಾಲ ಅಂತ ಕೂಡ ಹಿಂಗೆ ಬಡ್ದು ಬಿಡವಂತವನ್ನ. ಏನ್ರಿ? ಮುಂದೆ ಸ್ವಲ್ಪ ದಿವ್ಸ ಹಿಂಗೆ ಆದ ಕೂಡಲೇ ಒಮ್ಮೆ ಟೆಸ್ಟ್ ಮಾಡ್ಬೇಕಂತೇಳಿ ನೋಡಿದಂತ. ಈ ಯಾವ ಕೈ ಆಡಿಸ್ಕೊಂಡು ಪ್ರೇಮ್ ತೋರಿಸಿದ್ಲ ಇವ್ ಹೋದ ಕೂಡ ಹಿಂಗೆ ಇವನ ಕಡೆ ಬಾಗುವಂತವ.
ಆ ಸಾಲಿನ್ಯಾಗ ಇವ್ ಹೋದ್ಕೊಳ್ಳಿ ಹಿಂಗ್ ಹೋಗ್ಬಿಡುವಂಥವು ದೂರತ್ತ ದುಷ್ಟ ಮನುಷ್ಯ ಬಂದಪ್ಪ ಅಂತೇಳಿ. ಅಂದ್ರ ಚರಾಚರದೊಳಗೂ ಸಹಿತ ಒಂದು ಪ್ರೇಮ ಅನ್ನುವಂಥದ್ದು ಭಗವಂತನ ಸ್ವರೂಪದ. ಅದನ್ನ ನೀವು ನೋಡ್ಲಿಕ್ಕೆ ತೋರಿಸ್ಲಿಕ್ಕೆ ಬರುದಿಲ್ಲ, ಆದ್ರೆ ಅದು ಪ್ರೇಮ, ಅದು ಹರಿಬೇಕು ನಮಗೆ. ಆ ಹರಿದ್ರಿಂದ ಏನಾಗ್ತದೆ ಅಂದ್ರೆ ಪೂರ್ಣ ಇಡೀ ಬ್ರಹ್ಮಾಂಡನೇ ಪ್ರೇಮಮಯ ಆಗ್ತದೆ. ಇದು ಸದ್ಗುರುನಾಥನ ಕೃಪೆಯಿಂದ ಆಗ್ತದೆ. ದಾಸಬೋಧನ್ಯಾಗ ದಶಕ 7ನೇ ದಶಕನೊಳಗ 7 ಓವಿಗಳನ್ನ ಸದ್ಗುರುಗಳು ವರ್ಣನ ಮಾಡ್ಯಾರ ಅವರು ಸಮರ್ಥರು. ಅದ್ರಾಗ ಮೊದ್ಲೇ ಒಂದು ಓವಿ ಏನ್ರಿ, ಅದ್ರಾಗ ಎಂತಾರರು, ಜಯಾಚೇನಿ ಕೃಪಾ ದೃಷ್ಟಿ ಹೋಯೇ ಆನಂದಾಚಿ ವೃಷ್ಟಿ ಅಂತ. ಜಯಾಚೇನಿ ಕೃಪಾ ದೃಷ್ಟಿ, ಯಾರ ಕೃಪಾ ದೃಷ್ಟಿಯಿಂದ ನನ್ನ ಜೀವನದೊಳಗ ಆನಂದದ ಮಳೆಯೇ ಸುರಿಲಿಕ್ಕತ್ತದ ಏನ್ರಿ. ಸಮರ್ಥರಿಂದ ಗುರುವಿನ ವರ್ಣನ ಮಾಡುವತ್ನಾಗ ಹೇಳ್ತಾರ, ಜಯಾಚೇನಿ ಯಾರ ಕೃಪೆಯಿಂದ, ಯಾರ ಕೃಪಾ ದೃಷ್ಟಿ ಮಾತ್ರದಿಂದ ನನ್ನ ಜೀವನದೊಳಗ ಪೂರ ಆನಂದದ ಮಳಿನೇ ಆಗ್ಲಿಕ್ಕತ್ತದ. ಜಯಾಚೇನಿ ಕೃಪಾ ದೃಷ್ಟಿ ಹೋಯೇ ಆನಂದಾಚಿ ವೃಷ್ಟಿ ತೇನೇ ಸುಖೇ ಸರ್ವ ಸೃಷ್ಟಿ ಆನಂದಮಯಿ ಅಂತ. ಆ ಒಂದು ಕಾರಣದಿಂದ ನನಗೆ ಏನಾಗ್ಬಿಟ್ಟದಂದ್ರ ಈ ಸೃಷ್ಟಿನೇ ಏನಪ್ಪಾ ಅಂದ್ರೆ ಪೂರ್ಣ ಸುಖರೂಪವಾಗಿ ಕಾಣ್ಲಿಕ್ಕತ್ತದ ನನಗ. ಹಿಂಗ ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕಂತ. ಸುಖ ಎಲ್ಲಿ ನೋಡಿದ್ರೆ ಸುಖ, ದುಃಖ ಆದ್ರ ನಮಗ ಸ್ವತಕ್ಕಾದ ದುಃಖಕ್ಕಿಂತ ಹೆಚ್ಚು ದುಃಖ ಅಲ್ಲಿ ನಾವು ತೊಡ್ಕೋಬೇಕು, ಅವ್ರ ಜೋಡಿ ಸ್ಪಂದನ ಮಾಡ್ಬೇಕು. ಒಬ್ಬರಿಗೆ ಆನಂದ ಆತು, ಸುಖ ಆಗಿತ್ತಂದ್ರೆ ಅವ್ರಕ್ಕಿಂತ ಹೆಚ್ಚು ಸುಖ ನಿನಗಾಗಿರ್ಬೇಕು. ಇದನ್ನ ತೋರಿಸ್ಕೋಬೇಕು. ಇದು ತೋರಿಸೋ ಸಂಬಂಧ ಅಲ್ಲ, ಹಂಗ ನಮ್ಮದು ವಾಸ್ತವಿಕ ಹಂಗ ಸ್ವಭಾವ ಆಗಿರ್ಬೇಕು. ಇದು ಏನದಲ್ಲ, ಇದು ಏನಂತಾರ, ಕರಿ ರೂಪ ಸ್ವರೂಪ ಸರ್ವಾಜಿ ಆಂಚೆ. ಈ 2 ಸಾಲು. ಕರಿ ಚಂದ ನಿರ್ದ್ವಂದ ಹೇಗೂಣಗಾತ ಹರಿ ಕೀರ್ತನಿ ವೃತ್ತಿ ವಿಶ್ವಾಸ ಹೋತ. ನಾವು ಯಾವಾಗ ನಾಮಸ್ಮರಣೆಯೊಳಗೆ ಪೂರ್ಣ ನಮ್ಮನ್ನು ನಾವು ಮರಿತೇವಲ್ಲ, ಆವಾಗ ಆ ನಾಮೀಯ ಆನಂದದ ಅನುಭವವನ್ನು ಇಟ್ಕೊಂಡು ಕೂಡ್ಲಿಕ್ಕೆ ಆಗುದಿಲ್ಲ ನಮಗ ಏನ್ರಿ. ಅದನ್ನ ಒಳಗೆ ಇಟ್ಕೊಂಡು ಕೂಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರ ಆ ಆನಂದ ಹೆಂಗದ ಅಂದ್ರೆ ಅದು ಹೊರಗ ಚಿಮ್ಮಲಿಕ್ಕೆ ಶುರು ಮಾಡಿಬಿಡ್ತದ. ಆ ಹೊರಗೆ ಏನ್ ಚಿಮ್ತದಲ್ಲ ಅದಕ್ಕೆ ಕೀರ್ತನ ಅಂತಂದ. ಕೀರ್ತನ ರಂಗ ಅಂತೇಳಿ ಕೀರ್ತನ ಭಕ್ತಿ ಎದಕ್ಕಂದಾರ ಅಂತಂದ್ರ ಆ ನಾಮೀಯ ಸ್ವರೂಪದ ಆನಂದವನ್ನ ಅದನ್ನ ಈ ಒಳಗೆ ಇಟ್ಕೊಳಿಕ್ ಆಗಲಾರ್ದ ಹೊರಗೇನು ಇದು ಸುರಿತಾರಲ್ಲ ಅದಕ್ಕೆ ಕೀರ್ತನ ಭಕ್ತಿ ಅಂತಾರ. ನೀ ಆನಂದದಿಂದ ಕೀರ್ತನ ಮಾಡ್ಲಿಕ್ಕತ್ತಿ ಅಂದ್ರ ಏನಾಗ್ತದೆ ಅಂದ್ರ ನೀನು ಭಗವಂತ ಬ್ಯಾರೆಯಾಗಿ ಉಳಿದಿಲ್ಲ. ನೀನು ಭಗವಂತ ಬ್ಯಾರೆ, ನಿನ್ನ ಗುರುನಾಥ ನೀನು ಬ್ಯಾರೆಯಾಗಿ ಉಳಿದಿಲ್ಲ ಏನ್ರಿ. ಇದಕ್ಕೊಂದು ದೃಷ್ಟಾಂತ ಆಗಿದ್ದು ಕೊಡ್ತೀನಿ. ಪುಣಾದಂತಲ್ಲಿ ಚಿಪ್ಪುಳುಣಂತದ, ಪುಣಾದಂತಲ್ಲಿ ಏನ್ರಿ, ಇದು ಚಿಂಚವಾಡ ಅಂತದ, ಚಿಂಚವಾಡ ಅದ ಇಲ್ರಿ. ಆ ಚಿಂಚವಾಡದೊಳಗ ಒಂದು ದೊಡ್ಡ ಗಣಪತಿ ಮಂದಿರದ, ಅಲ್ಲಿ ದೊಡ್ಡ ಗಣಪತಿ ಗುಡಿ ಅದ. ಚಿಂಚವಾಡ ಗಣಪತಿ ಅಂದ್ರ ಈಗಾದ್ರೂ ಅಷ್ಟು ಭಯಂಕರ ಪ್ರಭಾವಿ ಗಣಪತಿ ಅದು. ಆ ಗಣಪತಿ ಭಕ್ತ ಮೋರೋಪಂತ ಆ ಗಣಪತಿ ಭಕ್ತ. ಇದು ಯಾವಾಗ ಸಮರ್ಥ ರಾಮದಾಸ್ ಮಹಾರಾಜರು, ತುಕಾರಾಮ್ ಮಹಾರಾಜರು ಇದ್ದ ಕಾಲದಾಗಿದು ಏನು, ಅದೇ ಸಮಕಾಲೀನರು. ಅವ್ರು ಒಮ್ಮೆ ಏನಂತಾರ, ಮೊರೋಬ ಪಂತ್ ಅಂತಾನ ಸಮರ್ಥರಿಗೆ ಮತ್ತು ತುಕಾರಾಮ್ ಮಹಾರಾಜರಿಗೆ, ಒಮ್ಮೆ ನಮ್ಮಲ್ಲಿ ಬರ್ರಿ, ನೀವು ಆತಿಥ್ಯ ಸ್ವೀಕಾರ ಮಾಡ್ರಿ ಈ ಒಂದು ಬಡ ಭಕ್ತರ ಮೇಲೆ ಅಂತೇಳಿ ಅಂದ ಕೂಡಲೇ ತುಕಾರಾಮ್ ಮಹಾರಾಜರು, ರಾಮದಾಸ್ ಮಹಾರಾಜರು ಕೂಡ ಮೊರೋಬ ಪಂತನ ಮನೆಗೆ ಹೋಗ್ತಾರೆ ಇಲ್ಲಿ ಚಿಂಚವಾಡಕ್ಕೆ. ಹೋದಾಗ ಇವ್ರಂತಾರ, ಎಲ್ಲ ಸಂತರು ಕೂಡಿರ್ತಾರೆ. ಕೂಡಿದಾಗ ಎಲ್ಲ ಭಕ್ತರು ಅಂತಾರೆ, ದೊಡ್ಡ ದೊಡ್ಡ ಭಕ್ತರು ಕೂಡಿರಿ, ನಿಮ್ಮ ಇಷ್ಟ ದೇವರ ಒಂದು ನಮಗ ಇದು ಮಾಡ್ರಿ, ಏನು ದರ್ಶನ ಮಾಡಿಸ್ರಿ ಅಂತ. ಇಷ್ಟ ದೇವರ ದರ್ಶನ ಮಾಡಿದ್ರ ಅಂದ್ರೆ ಅಂದಾಗ ರಾಮದಾಸ್ ಮಹಾರಾಜಲ್ಲ, ಇವ್ರು ಮೀರಾಬಾಯಿ ಮೀರಾಬಾಯಿ ಏನ್ರಿ. ಅವಾಗ ಈಕೆ ಮಾಡ್ತಾರಕ್ಕೆ ತುಕಾರಾಮ್ ಮಹಾರಾಜರು ಪಾಂಡುರಂಗನ ವಿಠಲಂದ ಇದು ಮಾಡ್ಲಿಕ್ಕೆ ಹತ್ ಬಿಡ್ತಾರ. ವಿಠಲ್ ರುಕ್ಮಾಯಿ ಬಂದು ಪ್ರತ್ಯಕ್ಷ ಆಗಿಬಿಡ್ತಾರ, ಎಲ್ಲ ಮಂದಿ ನೋಡ್ತಾರ. ಮೀರಾಬಾಯಿ ಕೃಷ್ಣನೇ ದರ್ಶನ ಸಾಕ್ಷಾತ್ ಬಂದಿರ್ತಾನ.
ಮುಂದೆ ಇವ್ರೆಲ್ಲರೂ ಹಿಂಗಿದ್ದಾಗ ಮೋರವ್ವ ಪಂಥಿಯನ್ನು ಕುಣಿತಿರ್ತಾನಲ್ಲ ಗಣಪತಿ ಭಕ್ತವ, ಅವನು ಕಣ್ಣು ತೆಗೆದು ನೋಡ್ತಾನ. ಕಣ್ಣು ತೆಗೆದಾಗ ಅವಾಗೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿರ್ತಾರಂತ್ರಿ. ಯಾರು ಮೋರವ್ವ ಪಂಥಗೆ ಗಾಬರಿಯಾಗಿ ನೋಡ್ತಾನೆ. ಯಾಕಂದ್ರೆ ಅವ್ ಮೋರವ್ವ ಪಂಥಗೆ ಸೊಂಡಿ ಗಿಂಡಿ ಬಂದು ಅವನೇ ಗಣಪತಿ ಆಗಿಬಿಟ್ಟಿರ್ತಾನಂತ. ಏನ್ರಿ ಅದಕ್ಕೆ ಗಣಪತಿ ಬಪ್ಪ ಮೋರಯ್ಯ ಪುಡ್ಚ ವರ್ಷ ಲೌಕರಯ್ಯ ಅಂತೇಳಿ ಏನಂತಾರಲ್ಲ, ಆ ಮೋರೋ ಬಂದೇ ಇದ್ದು ರೀ ಅದು. ಆವಾಗ ಅವನಿಗೆ ಸ್ವಾಂಡಿ ಬಂದು ಅವನೇ ಗಣಪತಿಯಾಗಿ ನಿಂತು ಬಿಟ್ಟಿರ್ತಾನಂತೆ. ಹಿಂಗ ನಾವು ಈ ಇದ್ರಾಗ ಹೆಂಗಂದ್ರೆ ಭಗವಂತ ಕೊಟ್ಟ ಆ ಸದ್ಗುರುನಾಥನ ನಾಮದ ಆನಂದದೊಳಗೆ ಕುಣಿದು ಆ ನಾಮದ ಒಂದು ಸಂಕೀರ್ತನ ಮಾಡೋ ಹೊತ್ನ್ಯಾಗ ಹೆಂಗಾಗಿಬೇಕಂದ್ರೆ ನಾವು ಸಮರ್ಥರು ಒಂದೇ ಆಗಿಬಿಡ್ಬೇಕು. ಅವಾಗ ನಮಗ ಅವರಿಗೆ ಭೇದ ಉಳಿಬಾರದು. ಇದಕ್ಕೆ ಆತ್ಮನಿವೇದನ ಭಕ್ತಿ ಅಂತಂತಾರೆ. ಕೀರ್ತನ ಭಕ್ತಿಯಿಂದ ನಾಮಸ್ಮರಣೆ, ಕೀರ್ತನ ನಾಮಸ್ಮರಣೆ ಭಕ್ತಿಯಿಂದ ಒಮ್ಮೆ ಏನಪ್ಪಾ ಅಂದ್ರೆ ಪಾದ ಸೇವನ ಭಕ್ತಿಗೆ ಹೋದ್ಮೇಲೆ ಒಮ್ಮೆ ಹೋಗಿ ಜಂಪ್ ಆಗಿ ಎಲ್ಲಿ ಹೋಗಿಬಿಡುದು, ಆತ್ಮನಿವೇದನಕ್ಕೆ ಹೋಗಿ ಮುಟ್ಟಿಬಿಡುದು. ಇವೆಲ್ಲನೂ ಎದರಿಂದ ಆಗಬೇಕು? ಅಖಂಡ ನಾಮಸ್ಮರಣೆಯಿಂದ ಆಗ್ತಾವ ಅಂತೇಳಿ ಹರಿಕೀರ್ತನಿ ವೃತ್ತಿ ವಿಶ್ವಾಸ ಹೋತ. ಹರಿಕೀರ್ತನದೊಳಗೆ ನೀ ಪೂರ್ಣ ವಿಶ್ವಾಸಿಟ್ಟ, ಆ ನಾಮದೊಳಗೆ ವಿಶ್ವಾಸಿಟ್ಟು ನೀ ಆ ನಾಮದ ಒಂದು ಆನಂದದೊಳಗೆ ನೀ ಮೀಲಿಕತ್ತಿ ಅಂದ್ರೆ ಆವಾಗ ನೀನು ಅದೇ ಸ್ವರೂಪ ಆಗಿರ್ತಿ. ಇಷ್ಟು ಫರಕ್ ಆಗ್ಬೇಕಂತಾರ ನೋಡ್ರಿ. ಇವು ಇಷ್ಟು ದಿವಸ ನಾವೀಗ 10 ಪ್ರಭಾತೆ ಮನಿ ರಾಮಚಿಂತಿ ನಾಮಸ್ಮರಣೆ ಮಾಡೋದ್ರಿಂದ ಇದನ್ನು ನಾವು ಅವಲೋಕನ ಮಾಡ್ಕೋಬೇಕು. ಅದಕ್ಕೆ ಅವ್ರಂತಾರೆ, ಭಕ್ತನಲ್ಲಿ ಕಾಮನೆಗಳಿದ್ದರೆ ಭಗವಂತನ ಭೇಟಿ ಆಗಲಾರದು. ಇದಾಗದಿ ಸ್ಪಷ್ಟ ಉಚ್ಚಾರ. ನಮ್ಮಂತಲ್ಲಿ ಕಾಮನೆಗಳು ಇಚ್ಛಾಗಳಿದ್ದು ಅಂದ್ರೆ ಭಗವಂತನ ಭೇಟಿ ಆಗುವುದಿಲ್ಲ. ಆದರೆ ನಿಷ್ಠೆಯಿಂದ ನಾಮಸ್ಮರಣೆ ಮಾಡುತ್ತಾ ಇದ್ದರೆ ಕಾಮನೆಗಳು ಕ್ರಮೇಣ ಕಡಿಮೆ ಆಗತ್ತು. ಆ ನಾಮಸ್ಮರಣೆ ಕಾಮನೆಗಳು ಕಡಿಮೆ ಆಗ್ತವೆ, ಕೊನೆಗೆ ಇಲ್ಲವಾಗುತ್ತವೆ ಅಂತ. ಬರೀ ಕಡಿಮೆ ಆಗಬಾರ್ದು. ಜ್ವರ ಕಡಿಮೆ ಆಗ್ಯಾವಿ, ಕಡಿಮೆ ಆಗಂದ್ರೆ ಇಲ್ಲ ನಂಗೇನಾಗಿಲ್ಲಲ್ಲ. ಅದಕ್ಕೆ ಕಡಿಮೆ ಆಗ್ಯಾವಳ ಅಂತೇಳಿ ಯಾರು ಮುಂದಿನ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟ್ರುಗಳು ಬಂದ್ ಮಾಡೋದಿಲ್ಲ. ಕಡಿಮೆ ಆಗ್ಯಾವ, ಮನ್ನಿಕ್ಕಿಂತ ಕಡಿಮೆ ಆಗ್ಯಾವ, ಆದ್ರೆ ಪೂರ ಹೋಗಿಲ್ಲ ಅಂತ. ಹೌದಲ್ರಿ? ಹಂಗ ಅದು ಇಲ್ಲ ಆಗ್ಬಿಡ್ಬೇಕು. ಅದು ಇದೊಂದು ಉದಾಹರಣೆ ಹೇಳ್ಬೇಕಂದ್ರೆ ತುಕಾರಾಮ್ ಮಹಾರಾಜರಿಗೆ ಪಾಂಡುರಂಗ ಅಂದಂತ. ತುಕಾರಾಮ ಏನ್ ಬೇಡ್ತಿ ಬೇಡು, ನೀನು ಕುಣದು ಕೀರ್ತನ ಮಾಡೋ ಹೊತ್ನ್ಯಾಗ ತುಕಾರಾಮ ಏನ್ ಬೇಡ್ತಿ ಬೇಡು, ನಾ ಬೇಡು ಮನುಷ್ಯನ ಅಲ್ಲೋ ಮಾರಾಯ ಅಂತಂತ ಅಂದಂತ. ನನಗೆ ಬೇಡು ಸಂಬಂಧ ಇದು ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕತ್ತಿಲ್ಲ ಅಂತ. ಆದ್ರೂ ಅಂದ ಕೂಡಲೇ ಬೇಡ ಅಂದ ಕೂಡಲೇ ಒಂದು ಅಭಂಗ್ ಮಾಡ್ಯಾರ ಅವರು. ಹೆಚ್ಚಿದಾನ ದೇಗ ದೇವಾ, ಹೆಚ್ಚಿದಾನ ದೇಗ ದೇವಾ, ತುಜ ವಿಸರನುಭಾವ ಗುಣಗಾಯಿನ आवडी, गुणगायीन आवडी, गुणगायीन आवडी. हेची माझी सर्व जोडी, हेची माझी सर्व जोडी, गुणगायीन आवडी, गुणगायीन आवडी. नलगे मुक्ती धन संपदा, संत संग देई सदा. ನನಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಯಿ ಸದಾ. ಗುಣಗಾಯಿನ आवडी, गुणगायीन आवडी. तुका म्हणे गर्भवासी, तुका म्हणे गर्भवासी. सुखी घाला वे आम्हासी, सुखी घाला वे आम्हासी. गुणगायीन आवडी, गुणगायीन आवडी. हेची माझी सर्व जोडी, ಗುಣಗಾಯೀನ. ಏನೂ ಬೇಡ ನನಗ ಅಂತ. ಇಷ್ಟ ಯಾಕೆ ಅವರೊಂದು ವಿಶೇಷ ಬೇಡ್ಕೊಂಡ್ರು. ಕೊನೆಗೆ ತುಕಾಮಣೆ ಗರ್ಭವಾಸಿ ಸುಖಿಗಾಲವೇ ಅಮಾಸೆ. ನಿನ್ನ ಸಂತರ ಸಂಘ ಕೊಡುದಿದ್ರ ಬೇಕಾದಷ್ಟು ಸರಿ ನಾನು ಹುಟ್ಟಿಸಂತಂದ್ಬಿಟ್ರು. ಆ ಗರ್ಭವಾಸ ದುಃಖ ಕಂಜು ಮನ್ಸೆ ಅಲ್ಲ, ಆದ್ರೆ ನೀನ್ ನಾನು ಹುಟ್ಟಿಸಿದ್ರೆ ನಾ ಸಂತರ ಸಂಘದಾಗೆ ಹುಟ್ಟಿಸ್ಬೇಕು. ಇಷ್ಟು ಕಂಡೀಷನ್ ಆಗಿ ಅವ್ರಂದ್ರೆ ನೋಡ್ರಿ, ಹೆಚ್ಚಿ ನಲಗೆ ಮುಕ್ತಿ ಧನ ಸಂಪದ
ಸಂತ ಸಂಘ ದೇಯಿಸದ. ಸಂತರ ಸಂಘ ಕೊಡುವಂಗಿತ್ತಂದ್ರೆ ಬೇಕಾದಷ್ಟು ಸರಿ ಹುಟ್ಟುಸಪ್ಪ ಪಾಂಡುರಂಗ ಅಂತ ಬೇಡ್ಕೊಂಡ್ರಂತ. ಮತ್ತೆ ಹಿಂಗೆ ಬೇಡ್ಕೊಂಡ್ರೆ ಏನು ಮಾಡೋದು? ಅದಕ್ಕೆ ಪಾಂಡುರಂಗ ಅಂದ ತಥಾಸ್ತು ಅಂದ್ಬಿಟ್ಟ. ಏನು ಅದಕ್ಕೆ ಇನ್ನು ಇದು ಇಷ್ಟ್ರ ಮೇಲೆ ನಮಗೆ ಈ ಇದ್ರದ್ದಾತು. ಒಟ್ಟಿನ ಮೇಲೆ ಆರಂಭದೊಳಗೆ ಹೆಂಗಾದ್ರೂ ನಾಮಸ್ಮರಣೆ ಆಗವಲ್ಯಾಕ ಸ್ಟಾರ್ಟಿಂಗ್ನಾಗ. ಆದ್ರೆ ಒಮ್ಮೆ ಅದು ನಾಮದ ರುಚಿ ಹತ್ಲಿಕ್ಕತ್ತು ಅಂದ್ರೆ ಪರಿವರ್ತನ ಅನ್ನುವಂಥದ್ದು ಆಗೇ ಆಗ್ತದೆ. ಅದಕ್ಕೆ ನಾವು ನೀವುಗಳೆಲ್ಲ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಪುಡೇ ವೈಖರಿ ರಾಮ ಆದಿವದಾವ ಅಂತಂತಾರೆ ಮನಾಚ ಶ್ಲೋಕನಾಗ, 2ನೇ ಶ್ಲೋಕನಾಗ. ಮನಸ್ಸು ಪ್ರಭಾತ ಕಾಲದಾಗ ನಾಮಸ್ಮರಣೆ ಮಾಡ್ಕೊಂಡು ಸುಮ್ ಕೂಡ್ಬೇಡ್ರಿ. ಪುಡೇ ವೈಖರಿ ರಾಮ ಆದಿವದಾವ. ಡ್ಯೂಟಿಗೆ ಹೋದಾಗ, ಹೊರಗೆ ಹೋದಾಗ, ಮುಖದೊಳಗೆ ಅದನ್ನ ಇದನ್ನ ಅನ್ಕೋತ ಕೂಡೋದಕ್ಕಿಂತ ನಾಮಸ್ಮರಣೆ ನಿಮ್ಮ ಮುಖದಿಂದ ಬರಲಿ. ಸದಾಚಾರ ಥೋರ ಸಾಂಡು ನಯೇತು. ಸದಾಚಾರ ಅನ್ನುವಂಥದ್ದು ಬಿಡಬೇಡ್ರಿಪ್ಪ. ಸದಾಚಾರ ಹಾತೋರು ಸಾಂಡು ನಯೇತೋ ಜನಿ ತೋಚಿತೋ ಮಾನವಿ ಧನ್ಯ ಹೋತು. ಹಿಂಗೆಲ್ಲ ಆದ್ರೆ ಈ ಸ್ಥಿತಿ ನಿಮಗೂ ಪ್ರಾಪ್ತ ಆಗ್ತದೆ ಅಂತ ಹೇಳ್ತಾರೆ. ಇನ್ನು 78ನೇ ಶ್ಲೋಕನಾಗ ಏನು ಹೇಳ್ತಾರೆ ಅಂದ್ರೆ, ಯಾಕಂದ್ರೆ ಸಮಯ ಬಂತೀಗ, ಮತ್ತಿನ್ನು ಅಲ್ಲಿಗೆ ಬಂತದು. ಅಹೋ ಜಾನರ ರಾಮ ವಿಶ್ವಾಸ ನಾಹಿ ತಯಾ ಪಾಮರಾ ಭಾದಿಜೆ ಸರ್ವ ಕಾಹಿ ಮಹಾರಾಜ ತೋ ಸ್ವಾಮಿ ಕೈವಲ್ಯದಾತ ವೃತವಾಹಣೆ ದೇಹ ಸಂಸಾರ ಚಿಂತಾ. ಯಾರಿಗೆ ರಾಮನಲ್ಲಿ ವಿಶ್ವಾಸವಿಲ್ಲವೋ ಆ ಬಡಪಾಯಿಗೆ ಎಲ್ಲ ಬಾಧೆಗಳು ಬಾಧಿಸುತ್ತವೆ. ರಾಮನಂತಲ್ಲಿ ಅಥವಾ ಸದ್ಗುರುನ ಮೇಲೆ ವಿಶ್ವಾಸ ಇರ್ಲಿಲ್ಲ ಅಂತ ತಿಳ್ಕೊರಿ ನೀವು. ಅವಾಗ ಇಲ್ಲಿ ಏನು ಬಳಸ್ಯಾರ ಅಂದ್ರೆ ಬಡಪಾಯಿ ಅಂತ ನೋಡ್ರಿ. ಏನು ಅವಾಗ ಇಲ್ಲಿ ಶಬ್ದ ಹೆಂಗೆ ಬಳಸ್ಯಾರ ಅಂದ್ರೆ ಆ ಬಡಪಾಯಿಗೆ ಅಂತ. ಅಂದ್ರೆ ಅವ್ ಕೋಟ್ಯಾಧೀಶರ ಲೆಕ್ಕ, ಇಂಜಿನಿಯರ್ ಹಾಕಿರೋ ಲೆಕ್ಕ, ಏನಪ್ಪ ತಿಂಗಳ 4-5 ಲಕ್ಷ ರೂಪಾಯಿ ಪಗಾರ ತಗೋ ಲೆಕ್ಕರೆ. ಅವಾಗ ತನ್ನ ಸದ್ಗುರುನ ಮೇಲೆ ವಿಶ್ವಾಸ ಇರ್ಲಿಲ್ಲ ಅಂದ್ರೆ ಅವೊಬ್ಬ ಬಡಪಾಯಿನೇ ಅಂತ. ದರಿದ್ರ ಅಂತಾರೆ. ಆ ಸದ್ಗುರುಗಳ ಉಪದೇಶ ಮನಿ ತನಕ ಬಂದು ಉಪದೇಶ ಕೊಟ್ಟಂತ ಸದ್ಗುರುನ ಮೇಲೆ ಇವು ಜಿತಾ ಭಗವಂತನೇ ಇದ್ದಾನ, ಪರಬ್ರಹ್ಮ ಸ್ವರೂಪ ಇದ್ದಾನ ಅಂತ ವಿಶ್ವಾಸ ಇರಲಿಲ್ಲ ಅಂದ್ರೆ ಅವೊಬ್ಬ ದರಿದ್ರ ಅಂತ. ದೈವಿದ್ದು ದರಿದ್ರ ಅಂತ. ಸದ್ಗುರುನಾಥ್ ಇದ್ರು ಸಹಿತ ಅವ ದರಿದ್ರ ಅಂತ. 33 ಕೋಟಿ ದೇವತೆಗಳು ಕೈ ಮುಗಿದು ನಿಂತಾವ, ಅಷ್ಟಮ ಸಿದ್ಧಿಗಳೆಲ್ಲ ಕೈ ಮುಗಿದು ನಿಂತಾವ. ಸದ್ಗುರುನಾಥನ ಎದುರಿಗೆ ಏನು ಆಜ್ಞಾ ಮಾಡಿ ಗುರುನಾಥ ನಾವು ಮಾಡ್ಲಿಕ್ಕೆ ತಯಾರಾಗ್ಯಾವ ಅಂದ್ರೆ ಅಷ್ಟು ಒಂದು ವೈಭವ ಇರುವಂತ ಸದ್ಗುರುನಾಥನ ಶಿಷ್ಯ ಅವನ ಸ್ವರೂಪ ತಿಳಿಲಾರ್ದವ ಅವನ ಮೇಲೆ ವಿಶ್ವಾಸ ಕಳ್ಕೊಂಡ ಮತ್ತೆ ಏನಪ್ಪ ಅಂದ್ರೆ ಆ ದೇವ್ರು ಈ ದೇವರು ಅಂತೇಳಿ ಈಗ ನಾವು ಮಾಡ್ಕೊಂಡು ದೇವ್ರುಗಳು ಬೆನ್ನ ಹತ್ತಿ ಹೋದಂದ್ರೆ ಅವ ದರಿದ್ರನೇ ಅಂತ. ಅವಾಗ ದರಿದ್ರ, ಅವಾಗೇನೇ ದೊಡ್ಡ ಶ್ರೀಮಂತನಾಗಿಲ್ಲ. ಯಾಕಂದ್ರೆ ಎಲ್ಲ ಅದ. ಈಗ ನೋಡ್ರಿ, ಒಂದು ನಾಯಿ ಮಾಲಕನ ಬೆನ್ನ ಹತ್ತಿ ಹೊಡ್ತಂದ್ರೆ ಅದು ಹೆಂಗೆ ಹೊಡ್ತದ ನೋಡ್ಬೇಕು ನೀವು. ಅದು ಏನು ಅಗದಿ ಒಳ್ಳೆ ಏನು ತಬರ್ಲೆ ಹೊಂಟಿರ್ತದ. ಯಾಕಂದ್ರೆ ಅದಕ್ಕೇನು ಭಯಾನೇ ಇಲ್ಲ, ಮಾಲಕನೇ ಇದ್ದಾನಲ್ಲ. ಮತ್ತು ನಮ್ಮ ಮಾಲಕರ ಬ್ರಹ್ಮಾಂಡದ ಮಾಲಕ ನಮ್ಮ ಇದ್ದು ಕೆಟ್ಟ ಮತಿ ಮಾಡ್ಕೊಂಡು ಕೂತರಂದ್ರೆ ಮತ್ತೆ ಸದ್ಗುರುನಾಥ್ ಅಂತಾನ ಇದು ಎಂದರೆ ಸುಧಾರಣೆ ಆಗ್ತದಪ್ಪ ಅಂತಂತಾನೆ. ಮತ್ತೇನದ ಹೌದಲ್ರಿ? ಯಾಕಂದ್ರೆ ಸಮಾಧಾನಕ್ಕಾಗಿ ಸಮಾಧಾನ ಮತ್ತು ಸುಖ ಕೇವಲ ಸಂಪತ್ತಿನಿಂದ ಸಿಗುವುದಿಲ್ಲ. ಸಂಪತ್ತ ಇವನ್ ಸಮಾಧಾನ ಸುಖ ಕೊಡ್ಲಿಕ್ಕೆ ಅಸಮರ್ಥವ. ನಾವು ತಿಳ್ಕೊಂಡೆವು, ಹೋಗಿ ಒಂದು ಹೋಟೆಲ್ಗೆ ಹೋಗಿ ಒಮ್ಮೆ ಊಟ ಮಾಡಿದ್ವಿ ಅಂದ್ರೆ ಸಮಯ ಭಾರಿ ಆತಂತೇಳಿ. ನೀವು ಅಕಸ್ಮಾತ್ ಅವ್ರು ಊಟ ಮಾಡಿದಾಗ ಅಡಿಗೆ ಮಾಡೋ ಇನ್ನೊಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ತೇವೆ, ಆ ಅಡಿಗೆ ಎಲ್ಲಿ ಮಾಡ್ತಾರ ಆ ಮನಿ ತೋರ್ಸಂದ್ರೆ ನೀವು ಅವ್ರು ಮಾಡೋರು ಅವ್ರ ಮೋತಿ ನೋಡಿದ್ರೆ ಅಂದ್ರೆ ಇಷ್ಟೊತ್ತನಕ ತಿಂದಿದ್ದೆಲ್ಲ ಕಕ್ಕೊಂಡು ಬರ್ಬೇಕಾಗ್ತದೆ ಏನ್ರಿ. ಮತ್ತು ಅದೇ ನೀವು ಎಲ್ಲ ಮಕ್ಕಳು ಕುಡ್ಸ್ಕೊಂಡು ಮನ್ಯಾಗ ಶಿಸ್ತಗದಿ ಗೋಧಿ ತೊಗೊಂಡು ಬಂದು ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ಕೊಂಡು ಏನೇನು ಹೊಸ ಖಾದ್ಯಗಳು ಮಾಡ್ಕೊಂಡು ತಿಂದ್ರೆ ಯಾರು ಬ್ಯಾಡ ಅಂತಾರ. ಅದ್ರ ಅರ್ಧಕ್ಕಿಂತ ಕಡಿಮೆ ರೊಕ್ಕನಾಗ ಆಗ್ತಾವೆ. ಇಲ್ಲ ಹೋಟೆಲ್ಗೆ ಹೋಗೋದಂತ ಅಂದ್ರೆ ಏನು, ನಾವು ಎಲ್ಲೋ ಸುಖ ಹುಡುಕ್ಲಿಕ್ಕತ್ತೀವಿ, ಅವು ಎಲ್ಲೂ ಸುಖ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಏನು ವಿಚಾರ ಮಾಡಿದ್ರೆ ಈಗ ನೋಡ್ರಿ, ಒಬ್ಬರು 1,50,000 ರೂಪಾಯಿ ಕೊಟ್ಟು ಮೊಬೈಲ್ ತೊಗೊಂಡ್ರಂತ. 1,50,000 ರೂಪಾಯಿ ಕೊಟ್ಟು ಮೊಬೈಲ್ನಾಗೂ ಅಟ್ಟೆ ಬರ್ತದ.
ಇದು 15,000 ಕೊಟ್ಟದ್ರಾಗೂ ಅಷ್ಟೇ ಬರ್ತದೆ. ಏನು ಅದನ್ನ ಇದು ಮಾಡೋದು ಹೇಳಿ. ಮತ್ತೊಂದು ಹೋಗಿ ಎಲ್ಲಾರ ಹೋದಾಗ ಅದು ಇಲ್ಲಿ ಹಿಂದಿನ ಕಿಸದಾಗ ಇಟ್ಕೋದು, ಅವ್ರಂತಾರ ಒಯ್ಲಿಕ್ಕೆ ಚಲೋ ಇಟ್ಕೊಂಡನ ಅಂತ ಹೇಳಿ ಅದನ್ನ ತೊಗೊಂಡು ಹೋಗಿ ಬಿಡ್ತಾರೆ. 150 1.5 ಲಕ್ಷ ರೂಪಾಯಿ ಮೊಬೈಲ್ ಕಳ್ಕೊಂಡು ಕೆಟ್ಟ ಮತಿ ಮಾಡ್ಕೊಂಡು ಕೂಡುದು. ಹೌದಲ್ರಿ? ಇವರು ವಿನೋಬಾ ಭಾವೆ ಅವರು ಹೇಳ್ತಿದ್ರಂತೆ. ಅಲ್ಲಿ ವಿನೋಬಾ ಅವರೊಂದು ದೃಷ್ಟಾಂತ ಕೊಡ್ತಾರೆ ಭಗವದ್ಗೀತಾದ ಮೇಲೆ ಅವ್ರು ಇದು ಮಾಡಿ ಹೊತ್ನಾಗ ವಿಶ್ಲೇಷಣೆ ಮಾಡೋ ಹೊತ್ನಾಗ, ತುಡುಗರು ಆ ಊರಾಗ ತುಡುಗರ ಹಾವಳಿ ಭಾಳ ಆಗಿತ್ತಂತೆ. ಅದಕ್ಕೆ ಇವ ಅಂಗಳದಾಗ ಮಲ್ಕೊಂಡಂತ. ಅವರು ಅಂಗಳದಾಗ ಮಲ್ಕೊಂಡು ನಾವೇನು ಮಾಡಿದ ಮಗ್ಲೊಂದು ದೊಡ್ಡ ಬಡಗಿ ಇಟ್ಕೊಂಡು ಮಲ್ಕೊಂಡಂತ. ಅಂದ್ರೆ ಏನು, ತುಡುಗರು ಬಂದ್ರೆ ಹೊಡಿಲಿಕ್ಕೆ ಅಂತೇಳಿ. ಅವ್ರು ವಿನೋಬಾ ಯಾರಾದ್ರು ಇವು ಮಲ್ಕೊಂಡಾನ, ಮಗ್ಲು ಬಡಿಗೆ ಇಟ್ಕೊಂಡಾನ. ತುಡುಗರು ಬಂದವ್ರಿಗೆ ನೋಡಿ ಇವನು ಬಡಿ ಅಂತೇಳಿ ಬಡಿಗೆ ಇಟ್ಟಾನಂತೆ, ಅದೇ ಬಡಿಗೆ ತೊಗೊಂಡು ಇವ್ ಬಡ್ದು ಹೋಗಿ ಬಿಡ್ತಾರ. ಅವ್ರು ಮತ್ತೇನು ಮಾಡಿದ? ಹೌದಲ್ರಿ? ಅವ್ರಿಗೆ ಹುಡುಕಾಡೋ ಪ್ರಶ್ನೆನೇ ಇಲ್ಲ. ತಗೊಂಡು ಅದೇ ಬಡಿಗೆ ತಗೊಂಡು ಒಂದು ಇಟ್ಟು ಹೋಗಿ ಬಿಡ್ತಾರ ತುಡುಗು ಮಾಡಿಕೊಂಡ. ಹಂಗೆ ನಾವು ಸುಖ ಎಲ್ಲೇ ಹುಡುಕಾಡ್ಲಿಕ್ಕತ್ತೇವು, ಸುಖ ಅಲ್ಲಿ ಎಲ್ಲಿಯೂ ಇಲ್ಲ ಅನ್ನುವಂಥದ್ದು ಇಲ್ಲಿ ಇದ್ರಾಗ ಹೇಳ್ತಾರ. ಅಹೋ ಜಾನರ ರಾಮ ವಿಶ್ವಾಸ ನಾಹಿ ತಯಾ ಪಾಮರ ಬಾಧಿಜೆ ಸರ್ವಕಾಯಿ. ಆ ಪಾಮರ ಅನ್ನುವಂಥ ಶಬ್ದ ಬಳಸ್ಯಾರ ನೋಡ್ರಿ. ಪಾಮರರು ಯಾರು ಅಂತಂದ್ರ, ಯಾರಿಗೆ ಭಗವಂತನ ಮೇಲೆ ಅರ್ಥಾರ್ಥ ಸದ್ಗುರುಗಳ ಮೇಲೆ ವಿಶ್ವಾಸ ಇಲ್ಲಲ್ಲ ಅವರು ಪಾಮರರು. ಯಾರು ವಿಷಯ ಸುಖನೇ ಸುಖ ಅಂತ ತಿಳ್ಕೊಂಡು ವಿಷಯ ಸುಖವನ್ನೇ ಹೀರ್ಲಿಕ್ಕತ್ತಾರಲ್ಲ ಅವರು ಪಾಮರರು. ಯಾರು ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಇವರೇ ಸರ್ವಸ್ವ ಅಂತ ತಿಳ್ಕೊಂಡು ಪ್ರಪಂಚದಾಗ ಮುಳಿಗೆ ಹೇಳಿಕತ್ತಾರಲ್ಲ ಇವರು ಪಾಮರರು. ಯಾರು ರೊಕ್ಕನೇ ಸರ್ವಸ್ವ ಅಂತ ತಿಳ್ಕೊಂಡು ಬರೇ ಕೂಡಿ ಹಿಡಿದ್ರಾಗಿ ತಮ್ಮ ಜೀವನ ಕಳಿಲಿಕ್ಕತ್ತಾರಲ್ಲ ಅವರು ಪಾಮರರು. ಯಾರಂತಲ್ಲಿ ದಾನ ಧರ್ಮ ಗಿರ್ಮ ಏನೂ ಇರ್ಲಾರ್ದ ಬರೇ ಏನಪ್ಪಾ ಅಂದ್ರೆ ಫ್ರಿಜ್ನಾಗ ಇಟ್ಕೊಂಡು ತಂಗಳು ತಿನ್ಕೋತ ಜೀವನ ಸಾಗಿಸ್ಲಿಕ್ಕತ್ತಾರಲ್ಲ ಅವರೆಲ್ಲರೂ ಪಾಮರರು. ಮತ್ತದು ಫ್ರಿಜ್ನಾಗ ಇಟ್ರೆ ಅಂದ್ರೆ ಮತ್ತೆ ದಾನ ಏನು ಮಾಡ್ತೀರಿ ನೀವು? ಇವತ್ತು ಉಳಿದಿದ್ದನ್ನು ನಾಳೆ ತಿಂತೀರಿ, ನಾಳೆ ಬಿಸಿ ಮಾಡಿದ್ದನ್ನು ಫ್ರಿಜ್ನಾಗ ಇಡ್ತೀರಿ, ಅದನ್ನು ನಾಳೆ ತಿಂತೀರಿ. ಆದ್ರೆ ಯಾರು ಬಂದ್ರು ಸಹಿತ ನೀಡ್ಲಾರ್ದಂಗೆ ನೀವೇ ಮಾಡ್ಕೊಂಡು ತಂಗಳು ತಿನ್ಕೋತ ನೀವು ಬದುಕಲಿಕ್ಕತ್ತೀರಿ. ಮತ್ತು ನೀವೆಲ್ಲರೂ ಪಾಮರರು. ಹಿಂದೆ ಕಿರ್ಯಾರ ಅಂತಿದ್ರು ಅಡಿಗೆ ಹೆಣ್ಮಕ್ಳು ಹೆಂಗೆ ಮಾಡ್ಬೇಕಂದ್ರೆ ರಾತ್ರಿ ಇನ್ನ ಇಬ್ಬರು ಊಟ ಆಗುವಷ್ಟು ಅಡಿಗೆ ಹೆಚ್ಚು ಮಾಡಿರ್ಬೇಕಂದ್ರೆ, ಅಕಸ್ಮಾತ್ ಯಾರ್ಯಾರ ಹಸದು ಬಂದ್ರೆ ಆ ಇಬ್ಬರಿಗೆ ಊಟಕ್ಕೆ ಹಾಕುವಟ್ಟು ಇತ್ತಂದ್ರೆ ನೀನು ಗೃಹಲಕ್ಷ್ಮಿ ಅನಿಸ್ಕೋತಿ ಏನ್ರಿ. ಅದೆಲ್ಲ ಬಿಟ್ಟು ಗಂಡಗೆ ಹಾಕುವತ್ನಾಗ ಬೋಗಣಿ ಟಾಕ್ 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 ಕಂಡು ಬರೆದು ಕೆದರಿ ಹಾಕಿ ಅದು ಇದು ಮಾಡಿ ಇಟ್ಬಿಟ್ಟೆ ಅಂತಂದ್ರೆ ಯಾರೇ ಬಂದ್ರೆ ಏನು ಹಾಕ್ತೀಯ? ಅಕಸ್ಮಾತ್ ಯಾರು ಬರಲಿಲ್ಲ, ಇಬ್ಬರು ಊಟ ನೀವು ಮರುದಿವ್ಸ ದಾನ ಮಾಡ್ರಲ್ಲ ಯಾರಿಗಾರೆ. ಹೌದಲ್ರಿ? ಇಬ್ಬರಿಗೆ ದಾನ ಮಾಡಿದ ಪುಣ್ಯ ಬರ್ತದೆ. ದಾನ ಬ್ಯಾಡ, ಧರ್ಮ ಬ್ಯಾಡ, ಏನೂ ಬೇಡ, ಬರೀ ಹೆಣ್ಣು ಹಣ್ಣು ಮಣ್ಣು ಇದಕ್ಕಾಗಿ ನಿನ್ನ ಜೀವನ ಸಾಗಿಸಿಬಿಟ್ಟಿ ಅಂತಂದ್ರೆ ನೀವೊಬ್ಬ ಪಾಮರ ಅಂತ ಅನ್ಸುತ್ತೆ. ಅದಕ್ಕೆ ಈ ಪಾಮರಾವಸ್ಥಾ ನಮಗೆ ಹೋಗ್ಬೇಕ್ರಿ. ಪಾಮರಾವಸ್ಥಾ ವಿಷಯಿ ಅವಸ್ಥಾ ಇವೆಲ್ಲ ಏನಪ್ಪಾ ಅಂದ್ರೆ ಮನಸ್ಸಿನ 14 ಅವಸ್ಥೆಗಳೊಳಗೆ ಬರುವಂಥ ಅವಸ್ಥೆಗಳು ಅಂತೀವಿ. ಪಾಮರ ಅವಸ್ಥಾ ಅಂದ್ರೆ ಒಂದು ನಮೂನೆ ಮೂರ್ಖರ ಕೆಲಸ ಅಂತ. ಮೂರ್ಖರ ಕೆಲಸ ಇದ್ದದ್ದು ಬಿಡೋದು, ಮತ್ತೆ ಈಗ ಬಿಸಿದು ಮಾಡೇ ಫ್ರಿಜ್ನಾಗ ಇಡೋದು, ನಿನ್ನೆ ತಂಗಳು ತಿನ್ನೋದು, ಮತ್ತು ಪಾಮರರ ಕೆಲಸ ಯಾವುದಲ್ರಿ. ಅದಕ್ಕೆ ಬಿಸಿದು ಮಾಡ್ಕೊಂಡು ತಿಂದ್ರೆ ಹೊಟ್ಟೆಗೂ ಚಲೋ ಆಗ್ತದೆ, ಎಲ್ಲ ಇದು ಆಗ್ತದೆ. ತಯಾ ಪಾಮರ ಬಾಧಿಜೆ ಸರ್ವಕಾಹಿ. ಅವ ನೋಡ್ಬೇಕ್ರಿ ಒಂದ್ರಿಂದ ಏನು ಮಾಡೋದು ಮರ, ಒಟ್ಟ ಏನು ಜಡ್ ತಪ್ಪೇ ಇಲ್ಲ. ಮನ್ಯಾಗ ಒಬ್ಬರಿಂದ ಒಬ್ಬರು ದವಾಖಾನೆಗೆ ಹೋಗ್ತೇವೆ, ಮತ್ತೆ ಹೋಗ್ಲಾರ್ದ ಏನು ಮಾಡ್ತೀವಿ? ಭವರೋಗ ವೈದ್ಯನನ್ನೇ ಮರ್ತು ಬಿಟ್ಟಿ ನೀನು. ಆವ ರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನತೆಯನ್ನ ಕರಪಿಡಿದು ನೋಡಯ್ಯ ಅಂತೇಳಿ ಅವರು ಗೋಪಾಲದಾಸರು ಎಷ್ಟು ಚಂದ ಹಾಡ್ಯಾರ. ನಿನ್ನ ರೋಗ ಬಗೆಹರಿಸಲಿಕ್ಕೆ ಬರುವಂತ ಭವರೋಗ ವೈದ್ಯಿದ್ದಾನ. ಇಲ್ಲಿ ಇವರೇ ಸಣ್ಣ ಡಾಕ್ಟರ್ ಅಂತ ಅಡ್ಯಾಡ್ಕೋತ ಒಟ್ಟ ಕಾಯಂ ಗೋಳ್ಯಾಟೆ ತಪ್ಪಿಲ್ರಿ. ಮನ್ಯಾಗ ಹೆಂಡತಿ ದವಾಖಾನೆ ಕರ್ಕೊಂಡು ಹೋಗಿ ಬರೋದಕ್ಕೆ ನನಗೆ ಜಡ್ ಇರ್ತದೆ, ನನಗೆ ಇದಕ್ಕೆ ಮಕ್ಕಳಿಗಿರ್ತದೆ, ಮೊಮ್ಮಕ್ಕಳಿಗಿರ್ತದೆ. ಹೌದಪ್ಪ, ಇರ್ಲಾರ್ದ ಏನು ಮಾಡ್ತದೆ ನೀ? ಯಾವ ವಸ್ತು ಎಲ್ಲನೂ ಇಲ್ದಂಗೆ ಮಾಡುವಂಥ ವಸ್ತು ಅದನ್ನು ಮರ್ತು ಬಿಟ್ಟಿ ನೀನು. ಅದಕ್ಕೆ ವಿಶ್ವಾಸ ಇರಲಿಲ್ಲ ಅಂದ್ರೆ ವಿಶ್ವಾಸೋ ಫಲದಾಯಕ. ಯಾರು ವಿಶ್ವಾಸದ ಅವರಿಗೆಲ್ಲ ಫಲ ಸಿಗ್ತಂತಾರೆ. ಮಹಾರಾಜತೋ ಸ್ವಾಮಿ ಕೈವಲ್ಯದಾತ. ನಿನಗೆ ಉಪದೇಶ ಕೊಟ್ಟಂತ ಸದ್ಗುರುನಾಥ ಕೈವಲ್ಯ ಪದವಿಯನ್ನೇ ಕೊಡುವಂತ ವಿಧಾನವ.
ಅವನಂತಲ್ಲಿ ಹೋಗಿ ನೀನು ಮತ್ತದೇ ಅಂತಲ್ಲ ಹಿಂಗ ಜೀರಿಗೆ ಕೇಳಿದಂಗೆ ಆಗ್ತದ. ಅಂಥ ಸದ್ಗುರುನಾಥ ವೃತಾವಾಹನೆ ದೇಹ ಸಂಸಾರ ಚಿಂತ. ಸುಮ್ಮನೆ ಈ ಸಂಸಾರ ದೇಹ ಇದ್ರ ಚಿಂತೆ, BP ಹೆಚ್ಚಾಗ್ಯದ, ಶುಗರ್ ಹೆಚ್ಚಾಗ್ಯದ, ಹಂಗಾಗ್ಯದ, ಹಿಂಗಾಗ್ಯದ, ವೇಟ್ ಹೆಚ್ಚಾಗ್ಯದ. ನೋಡ್ರಿ ನಿನ್ನಿಗೆ ಇವತ್ತಿಗೆ ಒಂದು 1 ಕಿಲೋ ಹೆಚ್ಚಾತಂತ. 1 ಕಿಲೋ ಹೆಚ್ಚು 250 ಗ್ರಾಮ್ ಹೆಚ್ಚಾದ್ರೆ ಚಿಂತೆ ಹತ್ತಿ ಹೋಗ. ಅದ್ರ ಸಂಬಂಧ ಒಂದು ಮಷೀನ್ ತಂದು ಇಟ್ಕೊಂಡು ದಿವಸ ಚೆಕ್ ಮಾಡ್ಲಿಕ್ಕತ್ತಾನ. ಮತ್ತು ಇವಾಗ ನಿನಗೆ ಸುಖ ಅನ್ನೋದು ಯಾವಾಗ ಆಗ್ತದಪ್ಪ? ಈ ಎಲ್ಲ ಚಿಂತೆ ಬಿಡು, ಕೇವಲ ಚಿಂತನಾ ಮಾಡಂತಾರು. ಚಿಂತೆ ಬಿಡು, ಚಿಂತನಾ ಮಾಡು. ಯಾರ್ದು ಅಂದ್ರೆ ಸದ್ಗುರುನಾಥ್ ಕೊಟ್ಟಂತ ನಾಮದ ಚಿಂತನಾ ಮಾಡು. ಅವರು ಹೇಳಿ ನಡೆದು ತೋರಿಸಿದಂಥ ಹಾದಿಯೊಳಗೆ ನಡಿ. ಯಾವಾಗಲೂ ನಾಮಸ್ಮರಣೆಯಾಗಿ ಇಡು. ಆಮೇಲೆ ಅದಕ್ಕೆ ನಿನಗೆ ಮುಕ್ತಿ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ನಿನ್ನ ಅಂಗೈಯೊಳಗೆ ಅದ ಅಂತಂತಾರ. ಅಂಗೈಯೊಳಗೆ ಅದ. ಮತ್ತು ಅದನ್ನ ಬಿಟ್ಕೊಂಡು ನೀನು ಹಿಂಗೆ ಮಾಡಬೇಡಪ್ಪ ಅಂಥೇಳಿ ಇವನ್ನ ಅವಲೋಕನ ಮಾಡೋ ಸಂಬಂಧ ಈ 2 ಶ್ಲೋಕಗಳನ್ನು ಸಮರ್ಥರು ಹೇಳ್ಯಾರ. ಎಷ್ಟು ಸಾಧ್ಯದ ಯಥಾಮತಿ ಸದ್ಗುರು ಸಮರ್ಥ ಚಂದ್ರಕುಮಾರ್ ಮಹಾರಾಜರು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು ಇವರೆಲ್ಲರೂ ಕೃಪೆಯಿಂದ ನುಡಿಸಿದ 2 ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಏನಪ್ಪ ಅಂದ್ರೆ ಸೇವಾರೂಪದಿಂದ ಇಟ್ಟನಿ. ನಾವು ನೀವುಗಳೆಲ್ಲ ಅವಲೋಕನ ಮಾಡಿಕೊಂಡು ಪರಿವರ್ತನ ಆಗೋಣ ಅಂತ ಒಂದು ಕೃಪಾ, ಅಂತ ಒಂದು ಶಕ್ತಿ ಸಮರ್ಥರು ನಿಮಗೆ ಕೊಡಲಿ ಅಂತ ಹೇಳ್ಕೊತ ನನ್ನ ಈ ಒಂದು ಸೇವೆಗೆ ವಿರಾಮ. आकल्प आयुष्यवावी तयाकुळा माझी आसकळा हरीच्या दासा. कल्पनेची बाधा न हो कोण काळी, ही संत मंडळी सुखी असो. अहंकाराच्या वारा न लागो रासा. माझा विष्णुदासा भाविकासी नामा म्हणे तया असावे कल्याण. जामक निदान पांडुरंग पुंडलिक वरदान विठ्ठल पार्वती पतेश्वर महादेव. राजाद्रा सद्गुरुनाथ महाराज की जय. श्री गुरुदेव दत्त. जय जय रघुवीर समर्थ. जय श्री राम. ಶ್ರೀರಾಮ. ಯಾವ ತರ ಶಬ್ದದಲ್ಲಿ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತಿಂದು. ಯಾಕಪ್ಪ ಅಂತಂದ್ರೆ ನಿಜವಾಗ್ಲು ನೀವು ಯಾರು ಆ ಮೊರೋಪ್ ಅಂತಂದು ಆಗಿನದು ಹೇಳ್ತಾ ಇದ್ದೀರಾ, ಆದ್ರೆ ನಾವಿಲ್ಲಿ ಇದ್ದು ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ನಮ್ ಗುರುಗಳು ನೋಡಿ, ಅವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ, ಮರಾಠಿ ಬರ್ತಿರ್ಲಿಲ್ಲ. ಹಿಂದಿ ಎಷ್ಟ್ ಬೇಕೋ ಅಷ್ಟ್ ಮಾತಾಡೋರು ಡೆಲ್ಲಿಲಿ ಇದ್ದು. ಆದ್ರೆ ಇವತ್ತು ಏನು ಆ ಶ್ಲೋಕಗಳಲ್ಲಿ ಹೇಳಿದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದದೆ ಐ ಲವ್ ಮೈ ಸೆಲ್ಫ್ ಅಂತ ಮಂತ್ರ ಕೊಟ್ರು ಅವ್ರು. ಏನಿವತ್ತು ಹೇಳಿದ್ವಿ, ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಂಡೋಗ್ಲೇ ನಾವು ಜಗತ್ತನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಇವತ್ತು ಮಹಾರಾಜರು 16ನೇ ಶತಮಾನದಲ್ಲೇ ಹೇಳೋದು. ಅಂದ್ರೆ ಗುರು ಯಾವಾಗ್ಲೂ ಎಲ್ಲಾ ಕಡೆ ಇರ್ತಾನೆ ಅನ್ನೋದನ್ನ ಯಾವ ರೀತಿ ಅವ್ರು ಹೇಳ್ತಿದ್ದದಷ್ಟೇ. ಎಲ್ಲಿವರೆಗೂ ನೀವು ನಿಮ್ಮನ್ನ ಪ್ರೀತಿಸ್ಕೊಡೋದಿಲ್ವೋ, ನೀವು ಅಲ್ಲಿವರೆಗೂ ನೀವು ಜೀವನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿಮ್ಗೆ. ಫಸ್ಟ್ ನಿಮ್ಮನ್ನ ನೀವು ಪ್ರೀತಿ ಮಾಡೋದ್ ಕಲ್ತ್ಕೊಳ್ಳಿ. ಮತ್ತೆ 2ನೇ ವಿಷಯನೂ ಹೇಳಿದ್ರಿ, ಅವ್ರದೇ ವಿಷಯ. ಇನ್ನೊಬ್ರನ್ನ ಅವ್ರು ಒಂದು ಹೇಳಿದಾಗ ಅವ್ರನ್ನ ಹೊಗಳೋದು. ಗುರುನಾಥ ಅದು ಹೇಳುದು, ಇನ್ನೊಬ್ರು ಚೆನ್ನಾಗಿ ಹೇಳಿದ್ರು ಬಹಳ ಚಂದಾಗ ಆಯ್ತ್ರಿ. ಅದನ್ನ ಬಾಯಿ ಬಿಟ್ಟು ಮನ ಬಿಟ್ಟು ಹೇಳ್ಬೇಕು. ಹಾಗೇನಾಗತ್ತೆ, ಇವಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ. ಇವ್ರು ಚಲೋ ಹೇಳ್ತಾರೆ, ನನಗೆ ಹೇಳ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಇವ್ರಿಗೂ ಏನು ಮಾಡಂಗಿಲ್ಲ. ನೀವ್ ಹೇಳ್ದಂಗ ಅದೇ ಒಂದು ಇಮೋಜಿ ಅಂತ ನಾವ್ ಹೇಳ್ತೀವಿ. ಹಿಂಗೆ ನಮಸ್ಕಾರ ಹಾಕೋದ್ ಯಾಕೆ ಅಂತಂದ್ರೆ, ನನಗೆ ಗೊತ್ತಿಲ್ಲ ಇವ ಹೇಗೆ ಗೊತ್ತಾಯ್ತಿದ್ದು, ಇವ ಹೆಂಗ್ ನನಗಿಂತ ಮುಂದ್ ಹೊಂಟಾನೆ. ಇದ್ರೊಳಗೆ ನಾವು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ, ಅದಕ್ಕೆ ಅವ್ರ ನೀವ್ ಏನ್ ಹೇಳ್ತಿದ್ರು ಅದೇ ಹೇಳ್ತಿದ್ರು. ಕೆಟ್ಟ ಮೂತಿ ಮಾಡಿ ಯಾಕೆ ಕೂತೀರಿ ಇಲ್ಲಿ ಕ್ಲಾಸಸ್ ಬಂದಾಗ ಅಂತಿದ್ರು. ಸತ್ತ ಹೆಣಗಳ ಮುಖ ನೋಡ್ತಾ ಇದೀನಿ ನಾನು ಅಂತ ಹೇಳ್ತಿದ್ರು ಅವ್ರು. ಸಿಟ್ಟು ಬಂದ್ರು ಅನ್ನೊಂದ್ಸಲಿ ಅವ್ರು. ಯಾಕೆಂದ್ರೆ ಸತ್ಸಂಗಕ್ ಬಂದಿದ್ದೀರ ಇಲ್ಲಿ. ಆ ಒಂದು ನೋಡಿ, ಆ ನಾಯಿಗಿರುವಷ್ಟು ಬುದ್ಧಿನೂ ನಮ್ಗಿಲ್ಲ. ನಾಯಿ ತನ್ನ ಜೊತೆಗೆ ತನ್ನ ಇವನ್ ಇದಾನೆ ಅಂತಂದ್ರೆ ಅದು ಗತ್ತಿನಲ್ಲಿ ಜೋರಕ್ಕೆ ಹೋಗ್ತಾ ಇದೆ ಅಂದ್ರೆ ಆ ತಿಳುವಳಿಕೆನೂ ನಮಗಿಲ್ಲಲ್ಲ. ಗುರುನಾಥ ಬಂದು ಹೇಳ್ತಾ ಇದ್ದಾನೆ ಅಂದ್ರೆ ಹೇಗಿರ್ಬೇಕು, ನಾವು ಆನಂದದಿಂದ ಇರ್ಬೇಕು. ಇರೋ ನಮ್ಮ ಚಿಂತೆಗಳನ್ನೆಲ್ಲ ತಂದಿಟ್ಕೊಂಡು ಅದನ್ನ ಇಟ್ಕೊಂಡು ಅಯ್ಯೋ ಯಾವಾಗ ಮುಗಿಯತ್ತಪ್ಪ, ಯಾವಾಗ ಮುಗಿಯತ್ತಪ್ಪ ಅಂದ್ರೆ ಅವ್ರು ಏನ್ ಹೇಳಿದ್ರು, ಅವ್ರು ಹೇಳಿದ್ರು
ನಿಮ್ದು ಕೆಲಸ ಸತ್ಸಂಗ ಮಾಡೋದಷ್ಟೇ. ನಾನ್ ಸತ್ಸಂಗದಲ್ಲಿ ಇರ್ತೀನಿ, ಸದಾ ಸತ್ಸಂಗದಲ್ಲಿ ಇರ್ತೀನಿ ಅನ್ನೋದು ಪ್ರತಿ ಒಂದಲ್ಲ ಒಂದು ಆ ಶಬ್ದಗಳಿಂದ ಅನ್ನಿಸ್ಬೋದು. ಕೆಲವ್ರಿಗೆ ಏನಪ್ಪಾ ಬಹಳ ಹೊಗಳ್ತಾ ಇದ್ದಾರೆ ಅವ್ರ ಗುರುಗಳು ಅಂತ. ಆದ್ರೆ ಇದು ಅನುಭವಿಸಿದಂಥದ್ದು ಗುರುಗಳೇ. ನೀವು ಅನುಭವಿಸಿದೀರ, ನೀವು ನಮ್ಮ ಗುರುಗಳ ಜೊತೆ ಇದ್ದಾಗ ಅನುಭವಿಸಿದೀರಾ. ಈಗ ಅವ್ರು ಇಲ್ದಲೇ, ಭೌತಿಕವಾಗಿ ಇಲ್ದಲೇ ಇದ್ರು, ಆ ವಿಷಯಗಳು ಬಂದಾಗ ಈಗ್ಲೂ ನಿಮ್ದು ಮನಸ್ಸಲ್ಲಿ ಅಂತ ನಿಂತೇ ಬಿಡುತ್ತೆ, ಮುಂದ್ ಹೋಗೋದಿಲ್ಲ. ಅಂದ್ರೆ ಆ ಗುರುನಾಥ ಅನ್ನೋನು ಹೇಗೆ ತನ್ನ ಶಿಷ್ಯನನ್ನ ಕಾಯ್ತಾ ಇರ್ತಾನಪ್ಪ ಅಂದ್ರೆ, ಆ ಶಿಷ್ಯನಿಗೆ ಅರ್ಥ ಆಗ್ಬೇಕು, ನಾನು ಅವನಲ್ಲಿ ದ್ವಂದ್ವರಹಿತನಾಗಿ ನಾನೇ ಅವನು, ಅವನೇ ನಾನು. ಮತ್ತೊಂದು ಮೂರನೇ ವಿಷಯ ಹೇಳ್ತಾ ಇದ್ದಿದ್ದು, ಯಾವುದೇ ಒಂದು ಗ್ರಂಥಗಳನ್ನ ನೀವು ಓದಿ, ಆ ಓದ್ಬೇಕಾದ್ರೆ ಅದು ನೀವಾಗಿ ಓದಿ. ಈಗ ಸಮರ್ಥರದ್ದು ತಗೊಂಡ್ರೆ ನಾನು ಸಮರ್ಥ ಆಗ್ಬಿಡ್ಬೇಕು, ಅವಾಗ ಅವ್ರು ಏನು ಬರೆದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಲೇ ಇದ್ರೆ ಅದು ಒಂದು ಕಥೆ ಪುಸ್ತಕ ತರ ಓದ್ತೀರಾ, ಅದನ್ನ ಅದು ಬೇರೆ ನಾನು ಬೇರೆ ಅನ್ನೋದೇ ಆಗುತ್ತೆ. ಅಂದ್ರೆ ಇವತ್ತಿನ ಆ ಶ್ಲೋಕಗಳದ್ದು ಏನಿದೆ ಅದನ್ನ ಪ್ರತಿ ನಮ್ಗೆ ಹೇಳ್ತಾ ಇತ್ತು. ಐ ಲವ್ ಮೈ ಸೆಲ್ಫ್, ಈ ಮಂತ್ರ ಹೇಳ್ಕೊಂಡ್ರಪ್ಪ ನೀವು, ಈ ಮಂತ್ರಗಳನ್ನ ಹೇಳ್ಕೊಂಡು ಹೋಗಿ, ಯಾರು ಚೆನ್ನಾಗ್ ಮಾಡ್ತಾರೆ ಅವ್ರನ್ನ ಹೊಗಳಿ, ಬಾಯಿ ತುಂಬಾ ಹೊಗಳಿ, ಅವ್ರನ್ನ ಗುರ್ತಿಸಿ. ಅವಾಗ ನಿಮ್ಮಲ್ಲಿ ವಿಶಾಲತೆ ಬೆಳೆಯುತ್ತೆ. ಎಷ್ಟು ವಿಶಾಲತೆ ಬೆಳೀತು ಅಂದ್ರೆ ಆಗ ನಾನು ನೀನು ಅನ್ನೋದು ಬೇರೆ ಏನು ಇಲ್ಲ, ನಾವೆಲ್ಲ ಒಂದೇ ಆಗುತ್ತೆ ಅನ್ನೋದನ್ನ ಇವತ್ತು ಸಮರ್ಥರು ಬರೆದಿದ್ದನ್ನ ನೀವು ಎಷ್ಟು ಚೆನ್ನಾಗಿ ಮತ್ತೆ ಇವತ್ತೆಲ್ಲ ನಮ್ಗೆ ತಿಳಿಸಿದೀರಾ. ನಿಜವಾಗ್ಲೂ ಜೀವನ ಅನ್ನೋದು ಕಡೇ ತನಕ ಕಲಿಯುವಂತಹದ್ದು. ಆ ಶಬ್ದಗಳು ಬಂದಾಗ ಅದನ್ನ ಮನನ ಮಾಡ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಕಳೆದ ವಾರ ಪ್ರಶ್ನೆ ಕೇಳಿದ್ದು, ಸಮಯ ಬಂದಾಗ ಅದನ್ನ ಹೇಳಿ. ಇಷ್ಟೆಲ್ಲ ನಾವು ತಿಳಿದುಕೊಂಡ್ರು, ಇಷ್ಟೆಲ್ಲ ನಿದರ್ಶನಗಳು ನಮ್ಗೆ ಸಿಗ್ತಾ ಇದ್ರು, ಯಾಕೆ ನಾನು ಇನ್ನೂ ಪರಿವರ್ತನೆ ಆಗ್ಲಿಕ್ಕೆ ತಯಾರಾಗ್ತಾ ಇಲ್ಲ? ಇದೇ ನನಗೆ ಕಾಡ್ತಾ ಇರೋ ಪ್ರಶ್ನೆ. ಇದಕ್ಕೆ ಯಾವಾಗ ನಿಮ್ಗೆ ಸಮಯ ಸಿಗುತ್ತೋ ಖಂಡಿತ ಅದನ್ನ ಸ್ವಲ್ಪ ನಿರಸನಗೊಳಿಸಿ. ಯಾಕೆಂದ್ರೆ ಇದು ನಂದು ಒಬ್ಬಂದೇ ಪ್ರಶ್ನೆ ಆಗ್ಬಾರ್ದು, ಎಲ್ಲಾರ್ದು ಆಗ್ಬೇಕು. ಹಾಗೇನಾಗುತ್ತೆ, ಎಲ್ಲ ಆ ನಿಟ್ಟಿನಲ್ಲಿ ಹೋದಾಗ ನಾವು ಆ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಮಾತನ್ನ ಹೇಳ್ತಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಬೇರೆ ಯಾರು ಏನಾದ್ರು ಹೇಳೋದಿದ್ರೆ ಹೇಳಿ. ಅದೇನಿಲ್ಲ ರೀ, ನಿಜವಾಗಿನು ಖುಷಿ ಖುಷಿ ಅನ್ಸುತ್ತಲ್ಲ. ಇಷ್ಟ್ ಲಘು ಮುಗಿದ್ ಬಿಡ್ತಲ್ಲ. ಇನ್ನು ಹೇಳ್ಬೇಕಾಗಿತ್ತು ಅವ್ರು, ಇನ್ನು ಕೇಳ್ಬೇಕು ಅನ್ನೋಂಥದ್ದು. ಏನ್ ಖುಷಿ ಅಂದ್ರೆ ಖುಷಿ ಆಗುತ್ತೆ. ಒಂದೊಂದ್ ಮಾತಿನಲ್ಲೂ ಅಷ್ಟೊಂದು ಅದು ಒಂದು ಭಗವಂತನ ಸ್ವರೂಪ ತುಂಬಿರ್ತದಲ್ಲ, ಅದು ಒಳಗಿನಿಂದ ಅಷ್ಟು ಖುಷಿ ಬರ್ತದ ಮಾತ್ರ ಖರೆ. ಅದು ಇಷ್ಟ್ ಲಘು ಇನ್ನೂ ಮುಗಿತಲ್ಲ, ಇನ್ನೂ ಹೇಳ್ಬೇಕಾಗಿತ್ತು ಅಂತ ಅನಿಸ್ತದ. ನಿಜವಾಗಿನು ನೀವು ನಮ್ಗ್ ಸಿಕ್ಕದ್ದು, ನಾವು ಕೇಳ್ತಾ ಇರೋದು, ನಾವೆಲ್ಲಾ ಧನ್ಯ ಅಂದ್ರ ಧನ್ಯ, ನಿಜವಾಗಿಯೂ ಧನ್ಯ. ನಮ್ ಜೀವನ ನಿಜವಾಗೂ ಬಹಳ ಧನ್ಯ. ನಾನೇ ಧನ್ಯ ಇದ್ದೇನೆ, ನಿಮ್ಮಂತವ್ರ ಮುಂದೆ ಹೇಳಿಕತ್ಲ ನಾನೇ ಧನ್ಯ ಇದ್ದೇನೆ ಹೇಳ್ಬೇಕಂದ್ರೆ. ಇಲ್ಲ ಅಷ್ಟು ಮನಸ್ಸಿಗೆ ಮುಟ್ಟು ಹಂಗ ಅಷ್ಟು ಚಂದಾಗಿ ಹೇಳ್ತಿರಲ್ಲ. ಅಂದ್ರೆ ಒಳಗದು ಆ ಪರಮಾತ್ಮಂದು ಒಳಗಿಂದ ಆ ಸ್ವರೂಪ ನಮ್ಮೊಳಗಿರುವಂತ ಪರಮಾತ್ಮಗ ಅದು ಮುಟ್ತಾ ಇದೆಯಲ್ಲ, ಅದು ಬಹಳ ಖುಷಿ ಕೊಡ್ತದ. ಅದಕ್ಕೆ ನಿಮ್ಮೊಳಗಿರುವಂತ ಗುರುವಿಗಾಯ್ತು, ಗುರು ಅನ್ನುವಂತಾವ್ ಎಲ್ಲಾ ಕಡೆಗೂ ಎಲ್ಲಾರ್ದು ಒಂದೇ ಇರ್ತದ. ಆ ಗುರುವಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ಕಡಿಮೆ. ಆ ಗುರುವಿನ ಅನುಗ್ರಹ ಎಲ್ಲಾರಿಗೂ ಆಗಿ ನಮ್ಗೂ ಕೂಡ ಇನ್ನು ಹೆಚ್ಚು ಖುಷಿ ಕೊಡುವಂಗಾಗ್ಲಿ ಅಂತ ಭಗವಂತನ ಬೇಡ್ಕೊಳ್ತೀವ್ರಿ. ಜೈ ಚಿದಂಬರ. ನೀವ್ ಗುರುಗಳ ಬಗ್ಗೆ ಹೇಳುವಾಗ ನಮ್ಗ ಮೈಯೊಳಗೆಲ್ಲಾ ಜೂಮ್ ಅಂತ ಇರ್ತದ್ರಿ. ನನಗಂತೂ ಎಲ್ಲಿ ಗುರುನೇ ನನಗ್ ಒಳಗ್ ಬಂದ್ ಕೂತಿದ್ನೆಲ್ಲ ಹೇಳಿಸ್ತಾ ಇದ್ದಾನೆ ನೋಡಿ, ಹೆಂಗ್ ಹೇಳಿಸ್ತಾ ಇದ್ದಾನೆ, ಹೆಂಗ್ ಮಾಡಿಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ. ಆಕ್ಚುಲಿ ನನ್ನ ಗುರುನೇ ನಿಮ್ ಒಳಗ್ ನೋಡ್ತೀನ್ರಿ. ನಾನು ಒಂದ್ ಕ್ಷಣ ಮರ್ತ್ ಬಿಟ್ಟಿರ್ತೀನಿ, ನಾನು ಎಲ್ಲಾ ಏನ್ ಮಾಡ್ತಿರ್ತೀನಿ ಅನ್ನೋದು ನನ್ ಲಕ್ಷ್ಯ ಇರಂಗಿಲ್ಲ, ಹಂಗ್ ಕೂತ್ಬಿಟ್ಟಿರ್ತೀನಿ ನಾನು. ನಿಜವಾಗ್ಲೂ ನಿಮ್ದು ಗುರುವಿಂದ ಹೇಳ್ಬೇಕಾದ್ರ ನನಗ ಕಣ್ಣೊಳಗ್ ಒಂದ್ಸಲ ನೀರ್ ಬರ್ತಿರ್ತಾವ. ನನಗ ತಡ್ಕೊಂಡಿರ್ತೀನಿ ನಾನು. ಆಕ್ಚುಲಿ ಹಂಗ್ ನೋಡ್ಬೇಕಂದ್ರ ಇಷ್ಟಪ್ಪ ನನ್ ಗುರು ಇಲ್ಲೇ ಕುತ್ಕೊಂಡ್ ಹೆಂಗ್ ಹೇಳ್ತಾ ಇದ್ದ ನೋಡ್ರಿ, ಎಲ್ಲ ಇದನ್ನ ನನ್ಗೆ ಹೆಂಗ್ ಕಲಿಸ್ಲಿಕ್ಕತ್ತಾನ ಅಂತ ಅನ್ನೋಷ್ಟು ನನಗ ಆನಂದ ಆಗ್ಬಿಟ್ಟಿರ್ತದ್ರಿ. ಗುರುಗಳೇ ನಿಮ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು. ಸದ್ಗುರುಗಳ ಬಗ್ಗೆ ಮಾತಾಡುದಂದ್ರ ಅಲ್ಲಿ ನಮ್ ತನ ನಾವು ಕಳ್ಕೊಳ್ಬೇಕಾಗ್ತದ. ಅಲ್ಲಿ ಆ ಸಂತೋಷ ಆಗ್ತದೆ ನಿಮ್ಮಂತ ಭಾವಿಕರ ಮುಂದ
ಏನು ನಾವು ಎಲ್ಲ ಅವ್ರು ಮಾಡಿದ್ದು ಸ್ವಲ್ಪ ಅಲ್ರಿ, ನನಗ್ ಬಾಳ ಮಾಡ್ಯಾನ್ರಿ. ಹಿಂಗಾಗಿ ನನಗ ನೀವ್ ಹೇಳಿಕತ್ತಾಗ ನನಗ್ ಒಂದೊಂದು ಮೈಯೊಳಗೆಲ್ಲ ಗುರುವಿಂದ ಹೇಳಿಕತ್ತಾಗಂತ ನನಗ್ ಇಷ್ಟ ಇದು ಆಗ್ತಲ್ರಿ. ನನ್ನನ್ನ ತಡ್ಕೊಂಡ್ ಹಿಡ್ಕೊಂಡಿರ್ತೀನೇನಪ್ಪ ಅನ್ನೋಂಗ ಆಗ್ಬಿಟ್ಟಿರ್ತದ ನನಗೆ. ಗುರುವಿನ ಬಿಟ್ಟು ಏನೂ ಇಲ್ಲೇ ಇಲ್ರಿ ಮಾತಾಡ್ಲಿಕ್ಕೆ. ಗುರುವಿನ ಬಿಟ್ಟು ಮಾತಾಡ್ಲಿಕ್ಕೆ ಏನೂ ಇಲ್ಲೇ ಇಲ್ಲ. ಗುರುವಿನ ಬಿಟ್ಟು ಮಾತಾಡೋದೆಲ್ಲ ಅದ್ ಬರೇ ಮಾತಾಗ್ಬಿಡ್ತಾವ. ಏನ್ರಿ ಇಲ್ಲ, ಸದ್ಗುರುನಾಥ್ ಮಾಡಿದ ಉಪಕಾರ ನಾವು ಯಾರೂ ತೀರಿಸ್ಲಿಕ್ಕೆ ಆಗೋದಿಲ್ರಿ. ಧನ್ಯವಾದಗಳು ಗುರುಗಳೇ. ಆಯ್ತು, ನಮಸ್ಕಾರ. ಧನ್ಯವಾದಗಳು. ಚೆನ್ನಾಗಿ ಚಂದ ಹೇಳಿದ್ರಿ. ಬಹಳ ಮನಸ್ಸಿಗೆ ಸಂತೋಷ ಆಯ್ತು ಗುರುಜಿ ನಿಮ್ದೆಲ್ಲ ಮಾತು ಕೇಳಿ ನಿಮ್ಮನ್ನ ನೋಡಿ. ನಮಗೂ ನಿಮ್ಮೆಲ್ಲರ ಇದ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ಆಧ್ಯಾತ್ಮ ತೊಡ್ಕೋದು ಅಂದ್ರೆ ನನಗೂ ಒಂದ್ ದೊಡ್ಡ ಹಬ್ಬ ಇದ್ದಂಗ. ಏನ್ರಿ ಭಾಳ ಸಂತೋಷ. ಶಬ್ದ ಯಾರು ಹೇಳಿದ್ರು ಆ ಶಬ್ದಗಳ ಎಲ್ಲಾ ಆಟೋದಲ್ರಿ. ಕೆಲವೊಬ್ರು ಶಬ್ದ ಹೃದಯಕ್ಕೆ ತಟ್ಟುತ್ತೆ. ಮಹಾರಾಜ್ರೆ ಸದ್ಗುರುಗಳ ಕೂತ್ ನೋಡಿಸೋ ಹೊತ್ನ್ಯಾಗ ಆ ಶಬ್ದಗಳು ಒಂದು ವಿಶೇಷತೆ ಇದ್ದೇ ಇರ್ತದ. ಅಲ್ಲಿ ನಮ್ಮತನ ಇರುದಿಲ್ಲ ಅಲ್ರಿ. ನಮ್ಮತನ ನಾವು ಮಹಾರಾಜ್ರ ಮೇಲೆ ಭಾರ ಹಾಕಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಏನ್ರಿ ಎಲ್ಲ ಹಿರಿಯರಿದ್ದೀರಿ, ಸಾಧಕರಿದ್ದೀರಿ. ನಿಮ್ಮ ಅಂತಃಕರಣ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನಿಷ್ಠ ಬೆಳೆಸಿಕೊಳ್ಳಿ. ಇನ್ನ ಹೇಳಿದ್ರಲ್ಲ ಅವ್ 4 ಶಬ್ದಗಳು. ನಿಷ್ಠೆ ಇನ್ನೊಂದೇನ್ರಿ? ಕಷ್ಟಕ ಅಲ್ಲ, ಕಟ್ಟು ಕಟ್ಟು ನಿಟ್ಟು ಕಟ್ಟು ನೆಟ್ಟು ನಿಷ್ಠೆ ನಿಯಮ. ಬಾಬಾಸಾಹೇಬ್ ಮಹಾರಾಜರು ಹೇಳಿದ್ದಾರೆ. ಏನ್ ಹೌದೌದು, ಅದೇ ಹಂಗೆ ಅದಾರೆ. ಮಾಡೋದಿದ್ರೆ ಹಂಗೆ ಮಾಡ್ಬೇಕು ಕಾರ್ಯಗಳು. ಯಾವುದೇ ಮಾಡೋದಿದ್ರು ನಾವು ಕಾರ್ಯ ಮಾಡ್ಬೇಕಾದ್ರೆ ಅಷ್ಟು ಕಟ್ಟಿನಿಂದ, ನಿಟ್ಟಿನಿಂದ, ನಿಷ್ಠೆಯಿಂದ, ನಿಯಮದಿಂದ ಇವು 4 ಪಾಲಿಸ್ಕೊಂಡೇ ಮಾಡ್ಬೇಕ್ರಿ. ಅದು ಎಲ್ಲ ಇರೋಲ್ಲ. ಎಲ್ಲ ಸಾಧಿಸ್ತದ್ರಿ. ಕಟ್ಟಿನಿಂದ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನಾಗ್ಬೇಕು? ಗುರುನಾಥ್ ನೋಡೇತಿರ್ತಾನ. ಮಾಡ್ಬೇಕಂತೇಳಿ ಸಂಕಲ್ಪ ಮಾಡಿದಾಗ ಎಲ್ಲ ಹಾಗೆ ಆಗ್ತದ್ರಿ. ಏನ್ ಹೇಳಿದ್ರಲ್ರಿ, ಇದು ಮಾತ್ರ ಸತ್ಯವಾದ ಮಾತ್ರಿ ಗುರುಗಳ. ಮಾಡ್ಬೇಕು ಅಂತ ಮಾಡಿದಾಗ ಅದು ಹಾಗೆ ಆಗ್ತದ. ಅವ್ನ್ ಸಂಕಲ್ಪ ಇರ್ತದ, ಅದು ಒಳಗಿನಿಂದ. ಸಂಕಲ್ಪದ ಒಂದು ಸಾಮರ್ಥ್ಯ ಬಾಳ ಅದ. ಸತ್ಸಂಗದ ಒಂದು ಲಾಭನೇ ಸಂಕಲ್ಪ ಸಿದ್ಧಿ ರೀ. ಸತ್ಸಂಗ ನಾವು ಕೇಳೋದ್ರಿಂದ ಏನಾಗ್ತದಂದ್ರೆ ಸಂಕಲ್ಪ ಬರ್ತದೆ. ಈಗ ಒಂದು ನಿರ್ಧಾರ ಮಾಡ್ತದ ಮನಸ್ಸ, ನಾವಿನ್ ಹಿಂಗ ಆಗ್ಬೇಕು ಅಂತೇಳಿ. ಇದು ಕೇವಲ ಸತ್ಸಂಗದಿಂದನೇ ಸಾಧ್ಯ ಆಗ್ತದೆ. ಅದಕ್ಕೆ ಸತ್ಸಂಗದ ಲಾಭ ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಘೆ ಹೋತೆ ಜ್ಞಾನ. ಸತ್ಸಂಗ ಪರಿತೆ ಸಾಧನ ಆಣಿಕ ನಾಯಿ ಅಂತ ಸಮರ್ಥರಂತಾರ. ಅಂತ ಒಂದು ಸತ್ಸಂಗದ ಮಹಿಮೆ ಅದ. ಭಗವಂತ ಸದ್ಗುರುನಾಥ್ ನಿಮಗ ಇದನ್ನ ಒದಗಿಸಿಕೊಟ್ಟಾನ. ನಾವು ನೀವು ಕೂಡ ಆ ಗುರುನಾಥನ ಕೃಪೆ ಪಾತ್ರವಾಗುವಂಗ ಸಾಧನ ಮಾಡ್ಕೋತ ಆನಂದದಿಂದ ಇಹಾಪರ ಎರಡರಲ್ಲೂ ಆನಂದವನ್ನು ಅನುಭವಿಸೋಣ ಅಂತ ಹೇಳ್ಕೋತ ಮತ್ತೊಮ್ಮೆಲ್ಲರಿಗೂ ನಮಸ್ಕಾರ. ಅಪ್ಪಣೆ ಕೊಡ್ತೀರಿ ನಮಗ? ಜೈ ಜೈ. ಏನಪ್ಪಾ ಅಂದ್ರೆ ಸತ್ಸಂಗಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ, ಎಲ್ಲಾ ಸಾಧಕರಿಗೂ ಆನಂದ ದೊರಕಲಿ, ಆ ಜ್ಞಾನ ಭಕ್ತಿ ಅವ್ರಿಗೆಲ್ಲರಿಗೂ ಸಿಗ್ಲಿ, ಅವ್ರ ಜೀವನ ಆನಂದಮಯವಾಗಲಿ. ಅವ್ರ ಇಲ್ಲಿ ಬಂದಾಗ ಅವ್ರಿಗೆ ಏನ್ ಸಿಗ್ಬೇಕು ಅಂದ್ರೆ ಆನಂದ ಸಿಗ್ಬೇಕು. ಅವ್ರದೆಲ್ಲಾ ನೋವು ಎಲ್ಲಾ ಕಳ್ಕೊಂಡು ಅವ್ರ ಇಲ್ಲಿಂದ ಏನ್ ತಗೊಂಡ್ ಹೋಗ್ಬೇಕು ಅಂದ್ರೆ ಗುರುನಾಥ ಏನಕ್ಕೆ ಈ ಸತ್ಸಂಗದ ಉದ್ದೇಶದಿಂದ ಈ ಸತ್ಸಂಗವನ್ನು ಮಾಡಿದ್ದಾನೋ ಅದು ಉತ್ತರೋತ್ತರ ಅವ್ರಿಗೆ ಪ್ರಾಪ್ತಿ ಆಗ್ಬೇಕು. ಅದಕ್ಕೆ ನೀವು ಆಶೀರ್ವಾದ ಮಾಡ್ಬೇಕು. ಆಗ್ಲಿಕ್ಕೆ ಅರ್ಥ ಬಿಟ್ಟದಲ್ಲ, ಇನ್ನೇನದ ಹೇಳಿ. ಅಪ್ಪಣಿ ಕೊಡ್ರಿ ಅಂತ ಹೇಳಿದ್ರು, ಅಪ್ಪಣಿ ಕೊಡ್ಬೇಕು ಅಂತ ಮನ್ಸು ಬರ್ತಾ ಇಲ್ಲ. ನಿಜವಾಗಿ ಅಲ್ರಿ ಗುರುಗಳೇ, ಭೌತಿಕವಾಗಿ ಅಪ್ಪಣೆ ಕೊಡ್ತಾ ಇದೀವಿ. ಆದ್ರೆ ಗುರುನಾಥ 2 ಶ್ಲೋಕವನ್ನು ನೆನೆಸಿಟ್ಟಿಲ್ಲ, ಬೀಜ ಇಟ್ಟು ಹೋಗಿದಾನ. ನಾವ್ ಯಾವಾಗ್ಲೂ ಇರ್ತಾನ ನಮ್ ಜೊತೆಗೆ. ಒಬ್ಬಟ್ಟಿ ಮಹಾರಾಜ್ ಯಾವಾಗ್ಲೂ ಇದ್ದೇ ಇದ್ದಾನೆ ಇಲ್ಲಿ 2 ಶ್ಲೋಕದ ರೂಪದಲ್ಲಿ. ಸಗುಣ ರೂಪ ನೋಡಿದಾಗ ಹೆಂಗ ಎಷ್ಟು ಒಂಥರ ಅದು ಖುಷಿ ಇರ್ತದೆ. ನಿರ್ಗುಣದ ಇದ್ದಾಗ ಅದು ಪೂರ್ಣ ಒಬ್ರೆ ಏಕಾಂತ ಕೂತಾಗ ನಿರ್ಗುಣದ್ ಬರ್ತದ. ಆದ್ರೆ ಈಗ ಸಗುಣ ರೂಪ ನೋಡಿದಾಗೆ ಏನ್ ಒಂಥರ ಖುಷಿ ಅನ್ಸುತ್ತದ. ಭಗವಂತ ನೋಡ್ರಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಲಾಸ್ಟ್ ಶ್ಲೋಕ ಇನ್ನೊಂದ್ಸಲ ರಿಪೀಟ್ ಮಾಡಿ.
ಯಾಕ್ರಿ ಹೌದು ನಮ್ಗೆ ಮತ್ ಕೇಳ್ಬೇಕ ಅನಸ್ತದ. ಅಲ್ಲ ಅದು ಕಟ್ ಶಾರ್ಟ್ ಆಗತ್ರಿ ಗುರುಗಳ ತೃಪ್ತಿ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಪುನಃ ಪುನಃ ಹೇಳಿ ಇನ್ನೊಂದು ರೆಸ್ಟ್ರಿಕ್ಷನ್ ಇರೋ ಸಂಬಂಧ ನಮ್ಗೆ ಕೇಳ್ದಂಗ ಅನ್ಸೋದಿಲ್ಲ. ಏನ್ ಮಾಡುದು ಈಗ ಅದು ಹಂಗ ನಮ್ಮನ್ನು ನಾವು ಮರ್ತಂಗೆ ಆಗಿರ್ತದ. ಒಂದ್ ತಾಸ್ ಒಂದೊಂದ್ ಶ್ಲೋಕ ಒಂದೊಂದ್ ತಾಸ್ ಗಟ್ಲೆ ಹೋಗ್ಲಿಕ್ಕತ್ತಂದ್ರೆ ಏನ್ ಮಾಡ್ಬೇಕು ಹೇಳ್ರಿ. ನಾವೇನ್ ಅದ್ನೇನ ಅದು ಹಂಗ ಸಮರ್ಥರು ನುಡಿಸ್ತಾರ ಮತ್ತ ಅದೇನದ ನೀವು ಕೇಳೋರ್ ಮೇಲೆ ಒಂದೇ ಸಲ ಹೇಳ್ಬಿಟ್ರೆ ಏನೋ ಮನನ ಆಗೋದಿಲ್ಲ. ಏನ್ ಇದು ಹಂಗೆ ನಿರಂತರ ನಡೀತಾಳ್ರಿ. ನಮಗ ನಿಮಗ ಇದು ನಿರಂತರ ಸದ್ಗುರುನಾಥ್ ನಡೆಸ್ತಾನ. ಒಟ್ಟ ಯಾವ ಒಂದ್ ಇದರಿಂದ ಆದ್ರೂ ಸಹಿತ ನಾವು ನೀವು ಈ ಆಧ್ಯಾತ್ಮ ಚಿಂತನದಾಗ ಕಾಲ ಕಳಿಯೋಣ ಇಡೀ ಜೀವನ ಪರ್ಯಂತ ಏನ್ರಿ. सद्गुरुनाथ महाराज की जय. श्री गुरुदेव दत्त. गुरुदेव